we are discussing about reforms in banking sectors. So reforms in banking sectors andre ಏನು? Before 1991, our Indian economic system, it's completely differ. After 1991, in the year of 1991, Manmohan Singh can given a slogan LPG, means liberalization, privatization and globalizations. ಈ ಮೂರು ಇಂಪಾರ್ಟೆಂಟ್ ಸ್ಲೋಗನ್ ಅನ್ನ ಕೊಟ್ಟರು. ಸರ್, ಲಿಬರಲೈಸೇಷನ್ಸ್ ಅಂದರೆ ಏನು? ವಿ ಆರ್ ಲಿಬರಲೈಸಿಂಗ್ ಎ ಗವರ್ನಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ಎ ಪ್ರೈವೇಟ್ ಪಾರ್ಟಿಸಿಪೇಟ್ ಆ್ಯಂಡ್ ಪ್ರೈವೇಟೈಸೇಷನ್ಸ್ we are given an opportunity for a private sectors. At globalizations, India it become a single market for all globalized countries. Even the concept of activity, it will be changes of banking sector system. ಹೆಂಗ್ ಚೇಂಜಸ್ ಆಯಿತು? ಏನು ರಿಫಾರ್ಮ್ಸ್ಗಳನ್ನು ಈ ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಕೇಳ್ತು? Why? Because ಯಾಕೆ ಅಂದರೆ the banking sector it will be play an a significant role in development of economic system. ಯಾವುದೇ ದೇಶದ ಒಂದು ಬ್ಯಾಂಕಿಂಗ್ ಸೆಕ್ಟರ್ಸ್ ಏನಾಗಿರುತ್ತೆ ಸರ್ ಅಂದರೆ ಆ ಒಂದು ದೇಶದ ಎಕನಾಮಿಕ್ ಸಿಸ್ಟಮ್ ಡೆವಲಪ್ ಆಗೋದಕ್ಕೆ ಏನು ಮಾಡಿರುತ್ತೆ, ಒಂದು ಮೇಜರ್ ರೋಲನ್ನು, ಒಂದು ಇಂಪಾರ್ಟೆಂಟ್ ರೋಲನ್ನು ಏನು ಮಾಡುತ್ತೆ, ಪ್ಲೇ ಮಾಡುತ್ತೆ. ಅದಕ್ಕೋಸ್ಕರ ಏನು ಹೇಳ್ತಾನೆ, ಈ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟಿ ಇಟ್ ವಿಲ್ ಬಿ ಎ ಚೇಂಜ್ ಇನ್ ನೇಚರ್ ಆಫ್ ಕಾನ್ಸೆಪ್ಟ್ಸ್. ಅದು ಹೇಗೆ ಡೆವಲಪ್ಮೆಂಟ್ಸ್ ಆಗುತ್ತೋ ಒಂದು ಎಕನಾಮಿಕ್ ಸಿಸ್ಟಮ್, ಹಾಗೆ ಆ ದೇಶದ ಒಂದು ಬ್ಯಾಂಕಿಂಗ್ ಸ್ಟ್ರಕ್ಚರು ಕೂಡ, ಸಿಸ್ಟಮು ಕೂಡ, ಪ್ರೋಸೆಸ್ಸು ಕೂಡ, ಪ್ರೊಸೀಜರು ಕೂಡ ಏನಾಗಬೇಕು, ಚೇಂಜಸ್ ಆಗಬೇಕು. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ನ ಇಟ್ಕೊಂಡು ಕೆಲವೊಂದು ರಿಫಾರ್ಮ್ಸನ್ನು ನಾವು ಇನ್ ದಿ ಇಯರ್ ಆಫ್ 1991 ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಮಾಡೋದಕ್ಕೆ ಏನು ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಹಾಗಾದರೆ ಬ್ಯಾಂಕಿಂಗ್ ರಿಫಾರ್ಮ್ಸ್ ಅಂದರೆ ಏನು, ಏನೇನು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನು ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಚೇಂಜಸ್ ಮಾಡಿದ್ದೀವಿ ನೋಡೋಣ. ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಈಸ್ ದಿ ಪ್ರೋಸೆಸ್ ಆಫ್ ಇಂಪ್ಲಿಮೆಂಟಿಂಗ್ ಚೇಂಜಸ್ ಟು ಇಂಪ್ರೂವಿಂಗ್ ಎಫಿಷಿಯನ್ಸಿ, stability and transparency in banking industries. It involves regulatory and structural measures to enhance financial stability, promote competition, improving governance, addressing financial inclusions and resolve non-performing loans till 24th June 2023 ಅಂತ ಹೇಳ್ತಾರೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ರಿಫಾರ್ಮ್ಸ್ ಇಟ್ ಬಿಕಮ್ ಎ ಪ್ರೋಸೆಸ್. ಅದು ಏನು ಸರ್ ಅಂದರೆ ಒಂದು ಪ್ರೋಸೆಸ್ ಅಂತ ಹೇಳ್ತಾರೆ. ಹೇಗೆ ನಾವು ಪ್ರೋಸೆಸ್ ಕಾನ್ಸೆಪ್ಟನ್ನು ನೋಡ್ತೀವಿ, ಒಂದು ಕಡೆ ರಾ ಮೆಟೀರಿಯಲ್, ಇನ್ನೊಂದು ಕಡೆ ಫಿನಿಶ್ಡ್ ಗುಡ್ಸ್, ಹೇಗೆ ಪ್ರೋಸೆಸ್ ನಡೆಯುತ್ತೋ ಹಾಗೆ ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಸ್ಟೆಬಿಲೈಸ್ ಆಗಬೇಕು, ಎಫಿಷಿಯೆಂಟ್ ಆಗಬೇಕು. ಎಫಿಷಿಯೆಂಟ್ ಆಗಿ ತನ್ನ ವರ್ಕನ್ನು ಅದೇನು ಮಾಡಬೇಕು, ಇಂಪ್ಲಿಮೆಂಟೇಷನ್ಸ್ ಮಾಡಬೇಕು. ಮತ್ತೆ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಏನಾಗಿರಬೇಕು ಸರ್ ಅಂದರೆ ಟ್ರಾನ್ಸ್ಪರೆನ್ಸಿ ಆಗಿರಬೇಕು ಅಂತ ಹೇಳ್ತಾರೆ. ಈ ಒಂದು ಎಫಿಷಿಯನ್ಸಿ ಮತ್ತೆ ಇಂಪ್ರೂವ್ಮೆಂಟ್ ಅಂಡ್ ಟ್ರಾನ್ಸ್ಪರೆನ್ಸಿ it become the major fundamental system for reforms of banking sectors in India ಅಂತ ಹೇಳ್ತಾರೆ. ಈ ಮೂರು ಇಂಪಾರ್ಟೆಂಟ್ ಫಂಡಮೆಂಟಲ್ ಬೇಸನ್ನು ಇಟ್ಕೊಂಡು ನಾವೇನು ಮಾಡಿದ್ವಿ, ಒಂದು ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಬದಲಾವಣೆಗಳನ್ನು ತರಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳ ಮೇಲೆ ನಾವೇನು ಮಾಡಿದ್ವಿ ಸರ್ ಅಂದರೆ ಬ್ಯಾಂಕಿಂಗ್ ರಿಫಾರ್ಮ್ಸನ್ನು ಮಾಡಿದ್ವಿ ಅಂತ ಹೇಳ್ತಾರೆ. ಈ ಒಂದು ಬ್ಯಾಂಕಿಂಗ್ ರಿಫಾರ್ಮ್ಸ್, ಒಂದು ಬ್ಯಾಂಕಿಂಗ್ ಇಂಡಸ್ಟ್ರೀಸ್ ಏನಿದೆ ಅದು ಹೇಗೆ ರೆಗ್ಯುಲೇಟರೀಸ್ ಆಗಿರಬೇಕು, ಒಂದು ಸ್ಟ್ರಕ್ಚರಲ್ ಮೆಜರ್ಮೆಂಟ್ಸ್ ಹೆಂಗೆ ನಡೀಬೇಕು, ಮತ್ತು ಅದರ ಒಂದು ಫಿನಾನ್ಷಿಯಲ್ ಎನ್ಹಾನ್ಸ್ಮೆಂಟ್ ಹೇಗಿರಬೇಕು, ಹೇಗೆ ಸ್ಟೆಬಿಲೈಸ್ ಆಗಬೇಕು ಕ್ಯಾಪಿಟಲ್ಸು, ಮತ್ತು
ಪ್ರಮೋಟ್ ಕಾಂಪಿಟೇಷನ್ಸ್ ಹೇಗೆ ನಡೀಬೇಕು, ಮತ್ತೆ ಇಂಪ್ರೂವಿಂಗ್ ಎನ್ ಗವರ್ನೆನ್ಸ್, ಒಂದು ಗವರ್ನೆನ್ಸ್ ಗುಡ್ ಗವರ್ನೆನ್ಸ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಹೆಂಗೆ ಆಗಬೇಕು ಅಂತಕ್ಕಂಥದ್ದನ್ನ ನಾವು ಏನು ಮಾಡಿದ್ವಿ ಸರ್ ಅಂದರೆ ಈ ರಿಫಾರ್ಮ್ಸ್ ಅಲ್ಲಿ ನೋಡ್ತಾ ಬಂದ್ವಿ. ಹಾಗೇನೆ ನಾನ್ ಪರ್ಫಾರ್ಮಿಂಗ್ ಲೋನ್ಸ್ ಏನಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ನಾವು ಏನು ಬ್ಯಾಂಕಲ್ಲಿ ಕರಿತೀವಿ, ಮೀನ್ಸ್ ಬ್ಯಾಂಕ್ಗಳು ಏನು ಅಸೆಟ್ಗಳನ್ನು ಇಟ್ಕೊಂಡು ಲೋನನ್ನು ಕೊಡ್ತಾವೋ ಆ ಲೋನ್ ಯಾವಾಗ ಕಂಪನಿಗೆ ರಿಕವರಿ ಆಗದೆ ಹೋಗುತ್ತೋ, ಮೀನ್ಸ್ ಬ್ಯಾಂಕ್ಗೆ ಯಾವಾಗ ರಿಕವರಿ ಆಗದೆ ಹೋಗುತ್ತೋ ಆ ಟೈಮಲ್ಲಿ ಅದನ್ನು ಬ್ಯಾಂಕ್ ಏನಂತ ಕರೆಯುತ್ತೆ ಸರ್ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರೆಯುತ್ತೆ. ಆ ನಾನ್ ಪರ್ಫಾರ್ಮೆನ್ಸ್ ಆಫ್ ಲೋನ್ಸ್ ಏನಿದೆ, ಆ ನಾನ್ ಪರ್ಫಾರ್ಮೆನ್ಸ್ ಆಫ್ ಲೋನ್ಸ್ನ ಅವಾಯ್ಡೆನ್ಸಿ ಹೇಗೆ ಆಗಬೇಕು, ಮೀನ್ಸ್ ರಿಕವರಿ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಹೇಗಾಗಬೇಕು. ವೈ ಬಿಕಾಸ್ ಯಾಕೆ ಸರ್ ಅಂತಂದ್ರೆ ದ ಇನ್ಕ್ರೀಸಿಂಗ್ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇಟ್ ಬಿಕಮ್ ಡೇಂಜರಸ್ ಟು ದಿ ಬ್ಯಾಂಕಿಂಗ್ ಆಪರೇಷನ್ಸ್ ಅಂತ ಹೇಳ್ತಾನೆ. ಯಾವಾಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಆಗ್ಬಿಡುತ್ತೋ ಆಟೋಮೆಟಿಕಲಿ ಆ ಒಂದು ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಏನಾಗ್ಬಿಡುತ್ತೆ ಸರ್ ಅಂದ್ರೆ ಟುವರ್ಡ್ಸ್ ಡೇಂಜರಸ್ ಆಗ್ಬಿಡುತ್ತೆ. ಮೀನ್ಸ್ ಟುವರ್ಡ್ಸ್ ಎಂಡ್ ಆಗ್ತಕ್ಕಂಥ ಒಂದು ಆಕ್ಟಿವಿಟೀಸ್ಗೆ ಏನಾಗ್ಬಿಡುತ್ತೆ, ಬ್ಯಾಂಕಿಂಗ್ ಸಿಸ್ಟಮ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾಕೆ ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನು ಇಟ್ಕೊಂಡೇನೆ ಒಂದು ಸ್ಟೆಬಿಲೈಸ್ಡ್, ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಇಂಪ್ರೂವ್ಮೆಂಟ್ ಮೀನ್ಸ್ ಡೆವಲಪ್ಮೆಂಟಲ್ ಸಿಸ್ಟಮ್ಗೆ ಹೋಗಬೇಕು ಅಂತಕ್ಕಂಥ ವ್ಯವಸ್ಥೆ ಒಳಗಡೆ ನಾವೇನು ಮಾಡಿದ್ವಿ ಸರ್ ಅಂದರೆ ರಿಫಾರ್ಮ್ಸ್ ಆಫ್ ಬ್ಯಾಂಕಿಂಗ್ ಸೆಕ್ಟಾರ್ಸ್ ಇಟ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯನ್ ಎಕನಾಮಿಕ್ ಸಿಚುವೇಶನ್ಸ್ ಅನ್ನೋದನ್ನು ಅರ್ತು ಇನ್ ದಿ ಇಯರ್ ಆಫ್ 1991 ಮನಮೋಹನ್ ಸಿಂಗ್ ಏನು ಮಾಡಿದ್ರು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ಸ್ ಕಾನ್ಸೆಪ್ಟಿನ ಒಳಗಡೆ ಇದನ್ನು ರಿಫಾರ್ಮ್ಸ್ ಆಫ್ ಬ್ಯಾಂಕಿಂಗ್ ಸೆಕ್ಟಾರ್ಸನ್ನು ತಂದರು ಅಂತ ಹೇಳ್ತಾರೆ. Next, banking sector's reforms since 1991. The banking sector reforms in India after 1991 aimed to liberalize and modernize the banking system, enhance efficiency and promote financial stability. Several committees were formed to recommended measures and suggest reforms. Let's discuss the key committees and their recommendations ಅಂತ ಹೇಳ್ತೀವಿ. In the year of 1991 onwards, the banking reforms of Indiaವನ್ನು ನಾವೇನು ಮಾಡಿದ್ವಿ, ಲಿಬರಲೈಸ್ ಮತ್ತು ಮಾಡರ್ನೈಸ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಆಗಬೇಕು ಅಂತಕ್ಕಂಥ ಸಿಸ್ಟಮಲ್ಲಿ ತಂದ್ವಿ. ಅಲ್ಲಿ ನಾವು ಯಾವ ಕಾನ್ಸೆಪ್ಟನ್ನು ಇಟ್ಕೊಂಡ್ವಿ ರಿಫಾರ್ಮ್ಸಲ್ಲಿ ಸರ್ ಅಂದರೆ ಮೀನ್ಸ್ ಯಾವ ಆ್ಯಕ್ಟಿವಿಟೀಸ್ಗಳು ಬ್ಯಾಂಕಿಂಗಲ್ಲಿ ರಿಫಾರ್ಮ್ಸ್ ಚೇಂಜಸ್ ಆಗಬೇಕು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಟುವರ್ಡ್ಸ್ ಡೆವಲಪ್ಮೆಂಟ್ಸ್ಗೆ ಅಂತಂದರೆ ಅನ್ಹಾನ್ಸಿಂಗ್ ಎಫಿಷಿಯನ್ಸಿ, ಬ್ಯಾಂಕಿಂಗಿನ ಎಫಿಷಿಯನ್ಸಿ ಏನಾಗಬೇಕು, ಅನ್ಹಾನ್ಸ್ ಆಗಬೇಕು. ಮತ್ತು ಪ್ರಮೋಟ್ ಫಿನಾನ್ಷಿಯಲ್ ಸ್ಟೆಬಿಲಿಟೀಸ್, ಅವು ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟೀಸ್ಗಳನ್ನು ಏನು ಮಾಡಬೇಕು, ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕು. ಮೀನ್ಸ್ ಅವಾಯ್ಡಿಂಗ್ ಆಫ್ ಅ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇಟ್ ಬಿಕಮ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ರಮೋಟಿಂಗ್ ಎ ಫಿನಾನ್ಷಿಯಲ್ ಸ್ಟೆಬಿಲಿಟೀಸ್ ಅಂತ ಹೇಳ್ತಾನೆ. ದಟ್ಸ್ ವೈ ದಟ್ ಕಾನ್ಸೆಪ್ಟ್ ಆಫ್ ರಿಫಾರ್ಮ್ಸ್ ಆಫ್ ಬ್ಯಾಂಕಿಂಗ್ ಸೆಕ್ಟಾರ್ಸ್ ಆಗಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಸೆವರಲ್ ಕಮಿಟೀಸ್ಗಳನ್ನು ನಾವೇನು ಮಾಡಿದ್ವಿ, ಫಾರ್ಮ್ ಮಾಡಿದ್ವಿ. ದಟ್ ಕಮಿಟೀಸ್ ಕ್ಯಾನ್ ಗಿವನ್ ಎ ಫಂಟಾಸ್ಟಿಕ್ ರೆಕಮೆಂಡೇಶನ್ಸ್ ಟು ಡೆವಲಪ್ಮೆಂಟ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಹೇಳುತ್ತೆ. ಮೀನ್ಸ್ ಇಂಡಿಯಾದಲ್ಲಿ ಮಾಡಿದಂಥ ಎಷ್ಟೋ ಕಮಿಟೀಸ್ಗಳು ತಮ್ಮದೇ ಆದಂಥ ಒಂದು ವೇ ಆಫ್ ಕಾನ್ಸೆಪ್ಟ್ ಆಫ್ ರೆಕಮೆಂಡೇಶನ್ಸ್ಗಳನ್ನು ಏನು ಮಾಡಿದ್ವು, ಈ ಒಂದು ಬ್ಯಾಂಕಿಂಗ್ ರಿಫಾರ್ಮ್ಸಿಗೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಹೋದ್ವು ಅಂತ ಹೇಳ್ತಾರೆ. ಏನೇನು ಕೊಡ್ತಾ ಹೋದ್ರು, ಏನೇನು ಕಾನ್ಸೆಪ್ಟ್ಸ್ಗಳನ್ನು ಕೊಡ್ತಾ ಹೋಗಿದ್ದಾರೆ ಸರ್ ಅಂತಂದರೆ, ಫಸ್ಟ್ ಒನ್ ಲಿಬರಲೈಜೇಷನ್ಸ್. ದ ರಿಫಾರ್ಮ್ಸ್ ಬಿಗಿನ್ಸ್ ಇನ್ ಟು 1990s with liberalization of Indian economy. This involved reducing government control, allowing private and foreign banks to enter the sectors and promoting competitions ಅಂತ ಹೇಳ್ತಾರೆ. ಇನ್ ಇಂಡಿಯನ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ನಾವು ತುಂಬ ಲಿಬರಲೈಜೇಷನ್ಸ್ ಕಾನ್ಸೆಪ್ಟ್ಸ್ಗಳನ್ನು ನೋಡಿದ್ವಿ. ಲಿಬರಲೈಜೇಷನ್ಸ್ ಅಂದರೆ ಏನು? The liberalizations is nothing but we are liberalizing rules and regulations
ಟು ಪಾರ್ಟಿಸಿಪೇಷನ್ ಆಫ್ ಪ್ರೈವೇಟ್ ಸೆಕ್ಟಾರ್ಸ್. ಪ್ರೈವೇಟ್ ಸೆಕ್ಟಾರ್ಸ್ಗಳು ಕೂಡ ಎಲ್ಲ ಒಂದು ವಿಷಯದ ಒಳಗೆ ಇರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಅವ್ರಿಗೆ ಸಿಂಪಲ್ ಆಗಿ ಒಂದು ಫಾರಿನ್ ಕ್ಯಾಪಿಟಲ್, ಫಾರಿನ್ ಪಾರ್ಟಿಸಿಪೇಟರ್ಸ್ ಅಂತ ನಾವು ಏನು ಕರಿತೀವಿ, ಅವರಿಗೆ ಒಂದು ವೇ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸಿಂಪಲ್ ಆಗಿ ಅವರು ಅದನ್ನು ಫಾಲೋ ಮಾಡೋದ್ರ ಮೂಲಕ ಅವರ ಪಾರ್ಟಿಸಿಪೇಷನ್ಸ್ ನಡಿಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸನ್ನು ನಾವೇನಂದ್ವಿ ಸರ್ ಅಂತಂದರೆ ಲಿಬರಲೈಸೇಷನ್ಸ್ ಅಂತ ಕರೆದ್ವಿ ಅಂತ ಹೇಳ್ತಾರೆ. ಅನದರ್ ಒನ್, ಕ್ಯಾಪಿಟಲ್ ಅಡಿಕ್ವೆನ್ಸಿ. ಸರ್, ವಾಟ್ ಈಸ್ ಎ ಕ್ಯಾಪಿಟಲ್ ಅಡಿಕ್ವೆನ್ಸಿ? ದ ಬೆಸೆಲ್ ನಾರ್ಮ್ಸ್, specifically Basel 1, 2 and 3 were adopted to improve the capital adequacy of the banks. These norms mandate bank maintain a minimum level of capital to observe potential losses and ensure financial stability ಅಂತ ಹೇಳ್ತಾರೆ. ಒಂದು ಕ್ಯಾಪಿಟಲ್ ಅಡಿಕ್ವೆನ್ಸಿ ಅಂತ ಹೇಳ್ತಾರೆ. ಸರ್, ಕ್ಯಾಪಿಟಲ್ ಅಡಿಕ್ವೆನ್ಸಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಬೆಸೆಲ್ 1, 2, 3 ಅಂತಕ್ಕಂಥ ನಾರ್ಮ್ಸ್ ಆಫ್ ಸಿಸ್ಟಮ್ ಏನಾಗಿದೆ, ಒಂದು ಕ್ಯಾಪಿಟಲ್ ಅಡಿಕ್ವೆನ್ಸಿನ ಹೆಂಗೆ ಮೇಂಟೈನ್ ಮಾಡಬೇಕು ಅಂತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಏನು ಮಾಡುತ್ತೆ, ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ಆನ್ ದಟ್ ಬೇಸ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಒಂದು ಮೇಂಟೆನೆನ್ಸ್ ಆಫ್ ಮಿನಿಮಮ್ ಲೆವೆಲ್ ಆಫ್ ಕ್ಯಾಪಿಟಲ್, ಒಂದು ಮಿನಿಮಮ್ ಲೆವೆಲ್ ಆಫ್ ಕ್ಯಾಪಿಟಲನ್ನು ಒಂದು ಕಂಪನಿ ಹೇಗೆ ಮೇಂಟೈನ್ ಮಾಡಬೇಕು, ಎಷ್ಟು ಕ್ಯಾಪಿಟಲನ್ನು ಅದು ತನ್ನ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಸ್ಟೇಬಲ್ ಆಗಿ ಇಟ್ಕೋಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಏನು ಮಾಡುತ್ತೆ, ಬ್ಯಾಂಕಿಂಗ್ ರಿಫಾರ್ಮ್ಸಿನ ಒಳಗಡೆ ಕ್ಯಾಪಿಟಲ್ ಅಡಿಕ್ವೆನ್ಸಿಯ ಮೇಂಟೆನೆನ್ಸಿನ ಬಗ್ಗೆ ಏನು ಮಾಡುತ್ತೆ, ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟು ಅಸೆಟ್ ಕ್ವಾಲಿಟಿ ಅಂತ ಹೇಳ್ತಾನೆ. ಸ್ಟೆಪ್ಸ್ ವರ್ ಟೇಕನ್ ಟು ಎನ್ ಅಡ್ರೆಸ್ ದ ಇಶ್ಯೂ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ or bad loans. The Insolvency and Bankrupt Code (IBC) was introduced to expand the regulations of trusted asset and improve and recovery mechanism anta helutte. The every company means banking company have to maintain asset management, ಒಂದು asset quality ಅಂತ ಹೇಳ್ತಾರೆ. ಒಂದು ಅಸೆಟ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು. ವೈ ಎವ್ರಿ ಕಂಪನಿ ಹ್ಯಾವ್ ಟು ಮೇಂಟೈನ್ ಅನ್ ಅಸೆಟ್ ಕ್ವಾಲಿಟಿ? ಬಿಕಾಸ್ ಆಫ್ ಅವಾಯ್ಡಿಂಗ್ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್, NPA ಅಂತ ಕರಿತೀವಿ. ಆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನಾಗಬೇಕು ಸರ್ ಅಂದರೆ ಕಡಿಮೆ ಆಗಬೇಕು. ವಾಟ್ ಈಸ್ ಅ ನಾನ್ ಪರ್ಫಾರ್ಮಿಂಗ್ ಅಸೆಟ್? ಆರ್ ಬ್ಯಾಡ್ ಲೋನ್ಸ್ ಅಂತ ಕರೀತಾರೆ. ಕೆಟ್ಟದಾಗಿ ಇರತಕ್ಕಂಥ ಸಾಲಗಳು ಅಂತ ಹೇಳ್ತಾರೆ. How would the concept of activities, it will be encouraged to insolvent of banking activities. ಯಾವಾಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಆಗುತ್ತೋ, ದ ಇನ್ಕ್ರೀಸಿಂಗ್ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಇಟ್ಸ್ ಆಲ್ವೇಸ್ automatically the banking activities or go for insolvent or bankrupt code ಅಂತ ಹೇಳ್ತಾರೆ. ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳು, ಆ ಒಂದು ಟ್ರಸ್ಟ್ ಲೆವೆಲ್ ಆಫ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಸಿಸ್ಟಮ್ಸ್ಗಳು ಏನಾಗಬೇಕು, ರೆವಲ್ಯೂಷನ್ಸ್ ಆಗಬೇಕು, ಚೇಂಜಸ್ ಆಗಬೇಕು. ದ್ಯಾಟ್ಸ್ ವೈ ಎವ್ರಿ ಕಂಪನಿ ಹ್ಯಾವ್ ಟು ಮೇಂಟೈನ್ ಎ ಪ್ರಾಪರ್ ಮೆಕಾನಿಸಮ್ ಫಾರ್ ರಿಕವರಿ ಆಫ್ ಲೋನ್ಸ್ ಅಂತ ಹೇಳುತ್ತೆ. ಒಂದು ಲೋನ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಏನಾಗಬೇಕು, ಪ್ರಾಪರಾಗಿ ನಡಿಬೇಕು, ರಿಕವರಿ ಏನಾಗಿರಬೇಕು, ಸಿಸ್ಟಮ್ಯಾಟಿಕ್ ಆಗಿರಬೇಕು. ಅದು ಆಗಬೇಕು ಅಂತಂದರೆ ಎವ್ರಿ ಕಂಪನಿ ಹ್ಯಾವ್ ಟು ಮೇಂಟೈನ್ ಎ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ಅಸೆಟ್ ಕ್ವಾಲಿಟೀಸ್ ಅಂತ ಹೇಳುತ್ತೆ. Then next, governance and risk management. Reforms focus on enhancing corporate governance practice in banks to ensure transparency, accountability, and effective risk management. Measures like the establishment of the banking codes and Standard Board of India were taken to strengthen a customer protections. The governance and risk management. The every company have to maintain a good governance system. The every company means banking companies. The banking activities maintain a good governance system, a good governance practice in banking structure.
ಒಂದು ಬ್ಯಾಂಕಿಂಗ್ ಸಿಸ್ಟಮಿನ ಒಳಗಡೆ ಆಪರೇಷನ್ಸಿನ ಒಳಗಡೆ ಏನು ಮಾಡಬೇಕು ಸರ್ ಅಂದರೆ ಅವು ಒಂದು ಸಿಸ್ಟಮ್ ಆಫ್ ಗುಡ್ ಗವರ್ನೆನ್ಸ್ ಆಕ್ಟಿವಿಟೀಸನ್ನ ಮೇಂಟೈನ್ ಮಾಡಬೇಕು. ಹಾಗೇನೆ ಅವು ಒಂದು ಟ್ರಾನ್ಸ್ಪರೆನ್ಸಿ ಏನಿದೆ ಮೀನ್ಸ್ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಟ್ರಾನ್ಸ್ಪರೆನ್ಸಿ ಆಗಿರಬೇಕು. ಅಂದರೆ ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಆಫ್ ಟ್ರಾನ್ಸಾಕ್ಷನ್ಸ್ ಇಟ್ ಬಿಕಮ್ ಅಕೌಂಟಬಲ್ ಅಂತ ಹೇಳ್ತಾರೆ. ಅಕೌಂಟಬಲ್ ಸಿಸ್ಟಮ್ ಅಲ್ಲಿ ಏನಾಗಬೇಕು, ಅದು ನಡಿಬೇಕು ಅಂತ ಹೇಳುತ್ತೆ. ದೆನ್ ಅಕೌಂಟಬಿಲಿಟಿ ಅಂಡ್ ಎಫೆಕ್ಟಿವ್ ರಿಸ್ಕ್ ಮ್ಯಾನೇಜ್ಮೆಂಟ್. ವಾಟ್ ಈಸ್ ರಿಸ್ಕ್? ರಿಸ್ಕ್ ಮೀನ್ಸ್ ಇಟ್ ಬಿಕಮ್ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್. ಆ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಆಫ್ ಕಾನ್ಸೆಪ್ಟ್ಸ್ಗಳು ಬ್ಯಾಂಕಿಂಗಲ್ಲಿ ಏನಾಗಿರ್ತವೆ ಸರ್ ಅಂದರೆ ಮೇಜರ್ ಆಗಿರ್ತವೆ. ಆ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಹ್ಯಾವ್ ಟು ಮೇಂಟೈನ್ ಎ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಆಕ್ಟಿವಿಟೀಸ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಿರಬೇಕು, ಒಂದು ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಒಂದು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಏನು ಮಾಡಬೇಕು, ನೋಡ್ಕೋಬೇಕು ಅಂತ ಹೇಳುತ್ತೆ. That is the one of the important recommendations, that is the one of the important concepts, functions of reforms of banking structure. Then financial inclusions anta heltare. The initiatives such as Pradhan Mantri Jan Dhan Yojana aimed at ensures financial inclusions by providing access to banking services to unbanked section of society. The use of technology such as mobile banking and digital payment has been promoted to enhance financial access. The financial inclusions anta health. The financial inclusions it become initiatives to Pradhan Mantri Jan Dhan Yojana to a rural ಪೀಪಲ್ ಅಂತ ಹೇಳ್ತಾರೆ. ಈ ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ಸ್ ಅಂದರೆ ಏನು ಸರ್ ಅಂದರೆ ರೂರಲ್ ಏರಿಯಾಕ್ಕೂ ಕೂಡ ನಮ್ಮ ಒಂದು ಬ್ಯಾಂಕಿಂಗ್ ಕಾನ್ಸೆಪ್ಟ್ ಏನಾಗಬೇಕು, ರೀಚ್ ಆಗಬೇಕು. ಹಾಗಂದ್ರೆ ರೂರಲ್ ಏರಿಯಾಗೂ ರೀಚ್ ಆಗಬೇಕು ಅಂದರೆ ಏನು, ಯಾರೋ ಅನ್ಬ್ಯಾಂಕ್ಡ್ ಪೀಪಲ್ ಇರ್ತಾರೋ, ಬ್ಯಾಂಕಿಂಗ್ ಆಕ್ಟಿವಿಟೀಸೇ ನಮಗೆ ಗೊತ್ತಿಲ್ಲ ಅಂತ ಇರ್ತಾರೋ ಅಂಥ ಜನಗಳು ಕೂಡ ಹೋಗಿ ಬ್ಯಾಂಕಿಂಗ್ ಅವೇರ್ನೆಸ್ಸನ್ನು ತಗೊಳ್ತಕ್ಕಂಥ ಒಂದು ಸ್ಕೀಮ್ಗಳು ಆಗಬೇಕು. ಆ ಥರದ ಒಂದು ಸ್ಕೀಮ್ ಆಫ್ ಆಕ್ಟಿವಿಟೀಸ್ಗಳನ್ನು ನಾವು ಫಿನಾನ್ಷಿಯಲ್ ಇನ್ಕ್ಲೂಷನ್ಸ್ ಅಂತಕ್ಕಂಥ ಒಂದು ಸಿಸ್ಟಮಿನ ಒಳಗಡೆ ಏನು ಮಾಡಿದ್ವಿ ಸರ್ ಅಂದರೆ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ ಕಾನ್ಸೆಪ್ಟನ್ನು ಮಾಡೋದ್ರ ಮೂಲಕ ಝೀರೋ ಬ್ಯಾಲೆನ್ಸ್ ಆಫ್ ಅಕೌಂಟ್ಸನ್ನು ಓಪನ್ ಮಾಡಿಸ್ತಕ್ಕಂಥ ಒಂದು ಕಾನ್ಸೆಪ್ಟ್ ನಡೆಯಿತು. ಆ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಇಟ್ ವಿಲ್ ಬಿ ಎನ್ಕರೇಜ್ ಟು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಯಾರು ರಿಯಲ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಹೋಲ್ಡರ್ಸ್ ಇರ್ತಾರೋ ಅವರಿಗೆ ಡೈರೆಕ್ಟಾಗಿ ಬೆನಿಫಿಟ್ಸ್ಗಳನ್ನು ಹಾಕೋದಕ್ಕೆ ಏನು ಮಾಡ್ತು ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ ಕಾನ್ಸೆಪ್ಟ್ ಇಟ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಆಗಿ ಬಂತು ಅಂತ ಹೇಳ್ತೀವಿ. ಆ ಥರದ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನು ಮತ್ತು ಮೊಬೈಲ್ ಬ್ಯಾಂಕಿಂಗ್ ಕಾನ್ಸೆಪ್ಟ್ಸ್ಗಳನ್ನು ಮತ್ತು ಡಿಜಿಟಲ್ ಪೇಮೆಂಟ್ಸ್ಗಳನ್ನು ಒಂದು ಸೊಸೈಟಿಯ ಒಳಗಡೆ ಟೆಕ್ನಾಲಜೀಸನ್ನು ಹೆಂಗೆ ಯೂಸ್ ಮಾಡಬೇಕು ಅಂತಕ್ಕಂಥ ಒಂದು ಬ್ಯಾಂಕಿಂಗ್ ಅವೇರ್ನೆಸ್ಸನ್ನು ಫಿನಾನ್ಷಿಯಲ್ ಇನ್ಕ್ಲೂಷನ್ ಸಿಸ್ಟಮಿನ ಒಳಗಡೆ ಏನು ಮಾಡಿದ್ವಿ, ರಿಫಾರ್ಮ್ಸ್ ಆಗಿ ನಡಿಬೇಕು ಅಂತಕ್ಕಂಥ ಆಕ್ಟಿವಿಟೀಸನ್ನು ಇಟ್ಕೊಂಡು. ದೆನ್ ರೆಗ್ಯುಲೇಟರಿ ಫ್ರೇಮ್ವರ್ಕ್. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ plays a crucial role in implementing banking sector's reforms. It has introduced various regulations and guidelines to strengthen fiduciary norms, risk management and supervising of banks. The regulatory framework. The Reserve Bank of India, it became an apex bank of India. ಏನು ಅಪೆಕ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದ್ರೆ, ಅಪೆಕ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಮೀನ್ಸ್ ದ ಟಾಪ್ ಲೆವೆಲ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ. That bank it become responsible to control all other banks in Indian banking system. ಯಾವ ಬ್ಯಾಂಕು ಅದರ್ ಬ್ಯಾಂಕ್ಗಳನ್ನ ಇಂಡಿಯಾದ ಒಳಗಡೆ ಕಂಟ್ರೋಲ್ ಮಾಡುತ್ತೋ, ರೆಗ್ಯುಲೇಟ್ ಮಾಡುತ್ತೋ, ಮಾನಿಟರಿಂಗ್ ಮಾಡುತ್ತೋ, ಆ ಬ್ಯಾಂಕ್ಗಳಿಂದ ಗೈಡ್ಲೈನ್ಸ್ಗಳನ್ನು ಅದರ್ ಬ್ಯಾಂಕ್ ಫಾಲೋ ಮಾಡಲೇಬೇಕು. ಆ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಆಫ್ ಬ್ಯಾಂಕ್ ನಾವೇನಂತ ಕರೀತೀವಿ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತೀವಿ. ದಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ ಬಿಕಮ್ ಪ್ಲೇಯಿಂಗ್ ಎ ಕ್ರೂಷಿಯಲ್ ರೋಲ್
ಇನ್ ಇಂಪ್ಲಿಮೆಂಟೇಟಿಂಗ್ ಬ್ಯಾಂಕಿಂಗ್ ಸೆಕ್ಟರ್ಸ್ ರಿಫಾರ್ಮ್ಸ್ ಅಂತ ಹೇಳುತ್ತೆ. ಯಾವುದೇ ಒಂದು ದೇಶದ ಒಳಗೆ ಒಂದು ಬ್ಯಾಂಕಿಂಗ್ ಸೆಕ್ಟರ್ಸ್ ರಿಫಾರ್ಮ್ಸ್ ಆಗಬೇಕಂದ್ರೆ ಅಲ್ಲಿ ಇಂಪಾರ್ಟೆಂಟ್ ರೋಲ್ ಯಾರ್ದು ಆಗಿರುತ್ತೆ ಸರ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಗಿರುತ್ತೆ. ಇನ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ ವಿಲ್ ಬಿ ಪ್ಲೇ ಫಾರ್ ಎ ಕ್ರೂಷಿಯಲ್ ರೋಲ್. That Reserve Bank of India, it will be introduce the various regulations, guidelines to strengthening of crucial norms, risk management and supervision of banks ಅಂತ ಹೇಳುತ್ತೆ. ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂದ್ರೆ ಒಂದು ಪ್ರಾಪರ್ ರೆಗ್ಯುಲೇಷನ್ಸ್ ಅನ್ನ, ಒಂದು ಗೈಡ್ಲೈನ್ಸ್ ಅನ್ನ, ಒಂದು ಸ್ಟ್ರೆಂತ್ ಆಫ್ ಜುಡಿಷಿಯಲ್ ನಾರ್ಮ್ಸ್ ಹೇಗೆ ಫಾಲೋ ಮಾಡಬೇಕು, ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು, ಮತ್ತೆ ಬ್ಯಾಂಕ್ಗಳನ್ನು ಹೇಗೆ ಒಂದು ಸೂಪರ್ವೈಸ್ ಮಾಡಬೇಕು, ಇಂಥ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ರಿಫಾರ್ಮ್ಸ್ ಗಳನ್ನ ಏನು ಮಾಡುತ್ತೆ ಸೆಂಟ್ರಲ್ ಬ್ಯಾಂಕ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ನ ಹೇಳುತ್ತೆ. Then merger and consolidations to create a strong and more efficient banks. The government has encouraged and the merge and consolidation of public sector's bank. This aims to improving operational efficiency, reduce cost and enhance the ability to meet capital requirements. Another important concept for a reforms of banking sectors, it become merger and consolidations ಅಂತ ಹೇಳ್ತಾರೆ. ಮರ್ಜರ್ ಅಂದ್ರೆ ಏನು? Two or more companies join together to formation of new companies ಅಂತ ಕರೀತೀವಿ. ಅಂದ್ರೆ 2-3 ಬ್ಯಾಂಕ್ಗಳು ಮರ್ಜ್ ಹಾಕಿ ಒಂದು ಬ್ಯಾಂಕ್ ತನ್ನ ಆಕ್ಟಿವಿಟೀಸ್ ಅನ್ನ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಸರ್ ಅಂದ್ರೆ ಮರ್ಜರ್ ಅಂಡ್ ಕನ್ಸಾಲಿಡೇಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬಿಫೋರ್ SBM ಅಂತ ಇತ್ತು. ಆ SBM ಅನ್ನ ನಾವು ಏನ್ ಮಾಡಿದ್ವಿ, ಮರ್ಜ್ ಮಾಡಿದ್ವಿ SBIಗೆ. ಇವಾಗ ನಾವು SBM ಅಂತ ಕರೀತಿಲ್ಲ, SBI ಅಂತ ಕರೀತಾ ಇದೀವಿ. ಇನ್ ದಿ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಆಗಬೇಕು ಅಂತಕ್ಕಂಥದ್ದನ್ನ ಈ ಒಂದು ರಿಫಾರ್ಮ್ಸ್ ಆಫ್ ಬ್ಯಾಂಕಿಂಗ್ ಸ್ಟ್ರಕ್ಚರಿನ ಒಳಗಡೆ ನಾವೇನ್ ಮಾಡಿದ್ವಿ ನೋಡ್ತಾ ಹೋದ್ವಿ. ಯಾಕೆ ಮರ್ಜರ್ ಆಗಬೇಕು? ಸಮ್ ಬ್ಯಾಂಕ್ಸ್ ಆರ್ ರನ್ನಿಂಗ್ ಅಂಡರ್ ಲಾಸ್. ಕೆಲವೊಂದು ಬ್ಯಾಂಕ್ಗಳು ತಮ್ಮ ಆಕ್ಟಿವಿಟೀಸ್ಗಳನ್ನ ಏನ್ ಮಾಡ್ತಿದ್ವು ಸರ್ ಅಂದ್ರೆ ಲಾಸ್ ಎಲ್ಲ ರನ್ ಮಾಡ್ತಿದ್ವು. ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಲಾಸ್ ದಟ್ ವಿಲ್ ಬಿ ಡೇಂಜರ್ಸ್ ಟು ದಿ ಎಕನಾಮಿಕ್ ಸಿಸ್ಟಮ್. ಅದು ಏನಾಗಿರುತ್ತೆ ಸರ್ ಅಂದ್ರೆ ಎಕನಾಮಿಕ್ ಸಿಸ್ಟಮ್ಗೆ ಡೇಂಜರಸ್ ಆಗಿರುತ್ತೆ. ದಟ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಅವಾಯ್ಡ್ ಆಗಬೇಕು, ರೆಡ್ಯೂಸಿಂಗ್ ಆಫ್ ಕಾಸ್ಟ್ ಆಗಬೇಕು, ಮತ್ತೆ ಎಬಿಲಿಟೀಸ್ ಏನಿದೆ ಅದು ಎನ್ಹಾನ್ಸ್ ಆಗಬೇಕು, ಮತ್ತೆ ಆಪರೇಷನಲ್ ಎಫಿಷಿಯನ್ಸಿ ಏನಾಗಬೇಕು ಇನ್ಕ್ರೀಸ್ ಆಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಕಾಸ್ಟ್ ಮಿನಿಮೈಸೇಷನ್ಸ್ ಅಂತಕ್ಕಂಥ ಇಂಪಾರ್ಟೆಂಟ್ ಮ್ಯಾಟರ್ಸ್ ನ ಇಟ್ಕೊಂಡು ಮರ್ಜರ್ ಆಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಾವೇನ್ ಮಾಡಿದ್ವಿ ರಿಫಾರ್ಮ್ಸ್ ಅಲ್ಲಿ ಫಂಡಮೆಂಟಲ್ ಕಾನ್ಸೆಪ್ಟ್ ಆಗಿ ಇಟ್ಕೊಂಡ್ವಿ. Then financial technology and innovations. The banking sector's reforms also promote the adoption of financial technology and digital innovations. This include the development of payment system and regulatory sandboxes to encourage experimentations and foster innovations. Financial technology and innovations. ಬ್ಯಾಂಕಿಂಗ್ ಸೆಕ್ಟರ್ಸ್ನ ಒಳಗಡೆ ನ್ಯೂ ಕಾನ್ಸೆಪ್ಟ್ ಆಫ್ ಫಿನಾನ್ಷಿಯಲ್ ಟೆಕ್ನಾಲಜೀಸ್ ಮತ್ತೆ ಡಿಜಿಟಲ್ ಇನೋವೇಷನ್ಸ್ ಏನಾಗಬೇಕು ಕ್ರಿಯೇಷನ್ಸ್ ಆಗಬೇಕು. ಬಿಫೋರ್ ಚೆಕ್ನ ನಾವು ಒಂದು ಏನ್ ಮಾಡ್ತಿದ್ವಿ ಸರ್ ಅಂತಂದ್ರೆ ಎಲ್ಲವನ್ನೂ ಒಂದು ಫಿಸಿಕಲ್ ಸಿಸ್ಟಮ್ ಅಲ್ಲಿ ನೋಡ್ಕೋತಿದ್ವಿ. ಈಗ ನಾವು ಚೆಕ್ನ ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಅದು ಯಾರ ಅಕೌಂಟ್ಗೆ ಹೋಗಬೇಕು, ಯಾರ್ದು ಏನು ಎತ್ತ A to Z ಇನ್ಫಾರ್ಮೇಶನ್ಸ್ ಏನಾಗ್ಬಿಡುತ್ತೆ ಸಾಫ್ಟ್ವೇರ್ ಅಲ್ಲೇ ಅಕೌಂಟೇಬಲ್ ಆಗಿಬಿಡುತ್ತೆ. ಮೊದಲು ನಾವು ಅಮೌಂಟ್ನ ಡೆಪಾಸಿಟ್ ಮಾಡೋದಕ್ಕೆ ಬ್ಯಾಂಕಿಗೆ ಹೋಗಬೇಕಿತ್ತು. ಇವತ್ತು ಗೂಗಲ್ ಪೇ, ಫೋನ್ ಪೇ, ಅಮೆಜಾನ್ ಪೇ ಅಂತಕ್ಕಂಥ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್, ಒಂದು ಮೊಬೈಲ್ ಬ್ಯಾಂಕಿಂಗ್ ಸಿಸ್ಟಮ್ ನಮ್ಮ ಎಂಟೈರ್ ಟ್ರಾನ್ಸಾಕ್ಷನ್ಸ್ನ ನಾವು ಎಲ್ಲಿದ್ದೀವೋ ಅಲ್ಲೇನೆ ಏನು ಮಾಡ್ಬೋದು, ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ದ ವೇ ಆಫ್ ಕಾನ್ಸೆಪ್ಟ್ ಇಟ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥ ಒಂದು ಆಕ್ಟಿವಿಟೀಸನ್ನು ನಾವು ಎಲ್ಲಿ ನೋಡಿದ್ವಿ ಸರ್ ಅಂತಂದರೆ
ರಿಫಾರ್ಮ್ಸ್ ಆಫ್ ಬ್ಯಾಂಕಿಂಗ್ ಸ್ಟ್ರಕ್ಚರ್ಸ್ ಅಲ್ಲಿ ನೋಡಿದ್ವಿ ಅಂತ ಹೇಳ್ತೀವಿ. ಹೀಗೆ ಈ ಒಂದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ಗಳನ್ನು ಇಟ್ಕೊಂಡು ಡಿಫರೆಂಟ್ ಕಮಿಟೀಸ್ ಹ್ಯಾವ್ ಟು ರೆಕಮೆಂಡ್ ಎ ಡಿಫರೆಂಟ್ ವೇಸ್ ಆಫ್ ರೆಕಮೆಂಡೇಶನ್ಸ್ ರಿಗಾರ್ಡಿಂಗ್ ಅಬೌಟ್ ಎ ಬ್ಯಾಂಕಿಂಗ್ ರಿಫಾರ್ಮ್ಸ್ ಇನ್ ಇಂಡಿಯಾ ಅಂತ ಹೇಳುತ್ತೆ. ಏನೇನು ರೆಕಮೆಂಡೇಶನ್ಸ್ಗಳನ್ನ ಕೊಟ್ಟಿದೆ, ಯಾವ್ಯಾವ ಒಂದು ಕಾನ್ಸೆಪ್ಟ್ ಆಫ್ ಕಮಿಟೀಸ್ ಏನೇನು ರೆಕಮೆಂಡೇಶನ್ಸನ್ನು ರಿಫಾರ್ಮ್ಸ್ ಆಫ್ ಬ್ಯಾಂಕಿಂಗ್ ಸ್ಟ್ರಕ್ಚರ್ಸ್ಗೆ ಕೊಟ್ಟಿದೆ ಅನ್ನೋದನ್ನು ನೋಡೋಣ. ಅಂಡರ್ ದ್ಯಾಟ್ ಫಸ್ಟ್ ಕಮಿಟಿ, ನರಸಿಂಹಂ ಕಮಿಟಿ 1991, headed by N. Narasimham, former RBI governor. The committee suggested measures to strengthen the banking system, including reducing government interference, increasing the role of the RBI in supervising banks, and enhancing transparency. It recommended the reduction of statutory liquidity ratio (SLR) and cash reserve ratio (CRR), which were high reserve requirement for banks to improving their liquidity. The committee also recommended the recapitalization of weak banks, the strengthening of bank management, and the introduction of fiducial norms ಅಂತ ಹೇಳ್ತಾರೆ. ನರಸಿಂಹಂ ಕಮಿಟಿ ಏನಿದೆ, that committee can give any suggestions to measures to strengthen the banking system. ಯಾವುದೇ ಒಂದು ದೇಶ ಒಂದು ಬ್ಯಾಂಕಿಂಗ್ ಸಿಸ್ಟಮನ್ನು ಏನು ಮಾಡಬೇಕು, ಸ್ಟ್ರೆಂತ್ ಮಾಡ್ಕೋಬೇಕು. ಮೀನ್ಸ್ ಸ್ಟ್ರೆಂಥನಿಂಗ್ ಆಫ್ ಬ್ಯಾಂಕಿಂಗ್ means including reducing government interference. ಈ ಗವರ್ಮೆಂಟ್ ಇಂಟರ್ಫಿಯರೆನ್ಸ್ ಏನಿದೆ, ಆ ಒಂದು ಇಂಟರ್ಫಿಯರೆನ್ಸ್ನ ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಕಡಿಮೆ ಮಾಡ್ಕೋಬೇಕು. ಮೀನ್ಸ್ ಸೆಂಟ್ರಲ್ ಬ್ಯಾಂಕ್ ಕ್ಯಾನ್ ಹ್ಯಾವ್ ಎನಿ ರೈಟ್ ಟು ಎಂಟರಿಂಗ್ ಎ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್. ಈ ಸೆಂಟ್ರಲ್ ಬ್ಯಾಂಕ್ಗಳು ಆಕ್ಟಿವಿಟೀಸಿಗೆ ಈ ಸೆಂಟ್ರಲ್ ಗವರ್ನಮೆಂಟ್ಸ್ ಏನು ಮಾಡಬಾರ್ದು ಸರ್ ಅಂದರೆ ಅತಿ ಹೆಚ್ಚಾಗಿ ತಮ್ಮ ಒಂದು ಕಾನ್ಸೆಪ್ಟ್ ಆಫ್ ಕಂಡೀಷನ್ಸ್ಗಳನ್ನ ಮತ್ತು ಬೇರೆ ರೀತಿಯ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಏನು ಮಾಡಬಾರ್ದು, ತೋರಿಸಬಾರ್ದು ಅಂತಕ್ಕಂಥದ್ದು ದ ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ನರಸಿಂಹಂ ಕಮಿಟೀಸ್. ನೆಕ್ಸ್ಟ್, ಇನ್ಕ್ರೀಸಿಂಗ್ ದಿ ರೋಲ್ ಆಫ್ RBI ಸೂಪರ್ವೈಸಿಂಗ್ ಬ್ಯಾಂಕ್ಸ್. ಇದು ಏನನ್ನು ಸಜೆಸ್ಟ್ ಮಾಡುತ್ತೆ ನರಸಿಂಹಂ ಕಮಿಟಿ ಸರ್ ಅಂತಂದರೆ, ಒಂದು ಕಾನ್ಸೆಪ್ಟ್ ಆಫ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸನ್ನು ಇಂಡಿಯಾದಲ್ಲಿ ಯಾರು ಕಂಟ್ರೋಲ್ ಮಾಡಬೇಕು, ಯಾರು ಸೂಪರ್ವೈಸ್ ಮಾಡಬೇಕು ಅಂತಂದರೆ ಅದು RBI ಮಾತ್ರ ಮಾಡಬೇಕು. RBIಗೆ ಮಾತ್ರ ಅಂತ ಇಂಪಾರ್ಟೆನ್ಸನ್ನು ಕೊಡಬೇಕು. ದ ಹೈ ಇಂಪಾರ್ಟೆನ್ಸ್ ಗಿವನ್ ಟು ಎ RBI ಟು ಸೂಪರ್ವೈಸಿಂಗ್ ಬ್ಯಾಂಕ್ ಇನ್ ಇಂಡಿಯಾ ಅಂತ ಹೇಳುತ್ತೆ. ಅದು ಮಾತ್ರ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ನ ಇಂಡಿಯಾದಲ್ಲಿ ಕಂಟ್ರೋಲ್ ಮಾಡಬೇಕು ಮತ್ತು ಮಾನಿಟರಿಂಗ್ ಮಾಡಬೇಕು. ಅದಕ್ಕೆ ಮಾತ್ರ ಅತಿ ಹೆಚ್ಚು ರೈಟ್ಸ್ ಇರಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಶನ್ಸನ್ನು ಏನು ಮಾಡುತ್ತೆ ನರಸಿಂಹಂ ಕಮಿಟಿ ಕೊಡುತ್ತೆ. ದೆನ್ ಎನ್ಹಾನ್ಸಿಂಗ್ ಟ್ರಾನ್ಸ್ಪರೆನ್ಸಿ. ಈಚ್ ಆ್ಯಂಡ್ ಎವ್ರಿ ಬ್ಯಾಂಕ್ ಹ್ಯಾವ್ ಟು ಶೋ ಅವರ್ ಟ್ರಾನ್ಸ್ಪರೆನ್ಸಿ. ಒಂದು ನೀಳತೆ ಇರಬೇಕು. ದೇರ್ ಈಸ್ ನೋ ಹೈಡಿಂಗ್ ಸಿಸ್ಟಮ್ ಇನ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ಯಾವುದೇ ರೀತಿಯ ಹೈಡಿಂಗ್ ಸಿಸ್ಟಮ್ಸ್ ಇರಬಾರ್ದು. ಒಂದು ಟ್ರಾನ್ಸ್ಪರೆನ್ಸಿ ಆಫ್ ಕಾನ್ಸೆಪ್ಟ್. ಎವ್ರಿ ಇಯರ್ every bank should disclose our financial statements in a different papers and different system of activities ಅಂತ ಹೇಳ್ತಾರೆ. ಎಲ್ಲರೂ ಕೂಡ, ಎಲ್ಲ ಬ್ಯಾಂಕ್ಗಳು ಕೂಡ ಎವ್ರಿ ಇಯರು ತಮ್ಮ ಒಂದು ಬ್ಯಾಂಕಿಂಗಿನ ಪ್ರಾಫಿಟ್ ಅಥವಾ ಲಾಸನ್ನು ಏನು ಮಾಡಬೇಕು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನ ಏನು ಮಾಡಬೇಕು, ಡಿಸ್ಕ್ಲೋಸ್ ಮಾಡಬೇಕು. ದಟ್ ಇಸ್ ದ ಬೆಸ್ಟ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾರೆ. ದಟ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಇಟ್ ವಿಲ್ ಬಿ ಎನ್ಕರೇಜಿಂಗ್ ಎ ಪಬ್ಲಿಕ್ ಕಾನ್ಫಿಡೆನ್ಸ್. ಅದು ಏನು ಮಾಡುತ್ತೆ ಸರ್ ಅಂದರೆ ಪಬ್ಲಿಕ್ ಕಾನ್ಫಿಡೆನ್ಸನ್ನ ಏನು ಮಾಡುತ್ತೆ, ಕ್ರಿಯೇಷನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅದು ಟ್ರಾನ್ಸ್ಪರೆನ್ಸಿ ಆಫ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸನ್ನು ಮಾಡಬೇಕು ಅಂತಕ್ಕಂಥ ರೆಕಮೆಂಡೇಶನ್ಸ್ನ ಏನು ಮಾಡುತ್ತೆ ನರಸಿಂಹಂ ಕಮಿಟೀಸ್ ಕೊಡುತ್ತೆ. ದೆನ್ ದ ರೆಕಮೆಂಡೆಡ್ ದ ರೆಡ್ಯೂಸಿಂಗ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋಸ್. ಏನು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋಸ್ ಇದೆಯೋ ಆ ಒಂದು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋಸ್ನ ಏನು ಮಾಡಬೇಕು, ಕಡಿಮೆ ಮಾಡ್ಕೋಬೇಕು. ದೆನ್ CRR ಕ್ಯಾಶ್ ರಿಸರ್ವ್ ರೇಷಿಯೋ
which were high reserve requirements for bank ಟು ಇಂಪ್ರೂವ್ ದೇರ್ ಲಿಕ್ವಿಡಿಟೀಸ್. ಈ ಎರಡೂ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನು ಏನು ಮಾಡುತ್ತೆ, ಒಂದು ಲಿಕ್ವಿಡಿಟಿ ಪೊಸಿಷನ್ಸನ್ನು ಹೇಗೆ ಮೇಂಟೈನ್ ಮಾಡಬೇಕು, ಎಷ್ಟು ಮೇಂಟೈನ್ ಮಾಡಬೇಕು, ಅದು ಹೇಗೆ ಮೇಂಟೈನ್ ಮಾಡಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಶನ್ಸನ್ನು ಏನು ಮಾಡುತ್ತೆ, ಮ್ಯಾಕ್ಸಿಮಮ್ ಕಮಿಟೀಸ್ ಕೊಡುತ್ತೆ. ದೆನ್ ದ ಕಮಿಟಿ ಇಸ್ ಆಲ್ಸೋ ರೆಕಮೆಂಡೆಡ್ ರಿಕ್ಯಾಪಿಟಲೈಸೇಷನ್ ಆಫ್ ವೀಕ್ ಬ್ಯಾಂಕ್ಸ್ ಅಂತ ಹೇಳುತ್ತೆ. ಯಾವುದು ವೀಕ್ ಬ್ಯಾಂಕ್ಸ್ ಅಂತ ಕರಿತೀವೋ, ಯಾವ ಬ್ಯಾಂಕುಗಳು ಲಾಸ್ ಟುವರ್ಡ್ಸ್ ಅಂಡರ್ ಲಾಸ್ ಅಂತ ಹೇಳ್ತೀವೋ ಆ ಬ್ಯಾಂಕ್ಗಳು ರೀಕ್ಯಾಪಿಟಲೈಸೇಷನ್ ಸಿಸ್ಟಮ್ಗೆ ಬರಬೇಕು. ಮೀನ್ಸ್ ಮತ್ತೆ ಆ ಬ್ಯಾಂಕ್ಗಳು ಏನಾಗಬೇಕು, ಸ್ಟ್ರೆಂಥನಿಂಗ್ ಆಗಬೇಕು, ತಮ್ಮ ಆಕ್ಟಿವಿಟೀಸ್ಗಳನ್ನು ಸ್ಮೂತ್ ಆಗಿ ಎಕನಾಮಿಕ್ ಸಿಸ್ಟಮಿನ ಒಳಗಡೆ ರನ್ ಆಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತೆ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸಿಯನ್ನು ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಶನ್ಸ್ನ ಏನು ಮಾಡುತ್ತೆ, ನರಸಿಂಹಂ ಕಮಿಟೀಸ್ ಇನ್ ದಿ ಇಯರ್ ಆಫ್ 1991 ನಲ್ಲಿ ಏನು ಮಾಡುತ್ತೆ, ಸಜೆಷನ್ಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅನದರ್ ಕಮಿಟಿ ಆರ್.ಕೆ. ಕಾನ್ ಕಮಿಟಿ ಅಂತ ಹೇಳ್ತಾರೆ. ಆರ್.ಕೆ. ಕಾನ್, ಎ ಫಾರ್ಮರ್ ಡೆಪ್ಯೂಟಿ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೀನ್ಸ್ RBI. ದಿಸ್ ಕಮಿಟಿ examined the financial systems effectiveness for the small scale industries and the role of primary dealers. The committee made recommendations to improve the credit delivery to the small scale sectors and enhancing the functioning of primary dealers. Then in the year of 1997 the government have to form R.K. Khan committee. That R.K. Khan, it want to become a former deputy governor of Reserve Bank of India. This committee examined the financial system of effectiveness for small scale sectors. ನಾವೇನು ಸ್ಮಾಲ್ ಬಿಸ್ನೆಸಸ್ ಅಂತ ನಾವು ಕರಿತೀವಿ, ದ ಮೈಕ್ರೋ ಬಿಸ್ನೆಸಸ್ ಅಂತ ನಾವು ಕರಿತೀವಿ. ಆ ಮೈಕ್ರೋ ಬಿಸ್ನೆಸಸ್ಗೆ ಒಂದು ಫಿನಾನ್ಷಿಯಲ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಎಫೆಕ್ಟಿವ್ ಆಗಿ ಹೆಂಗೆ ಚಾನಲೈಸ್ ಆಗಬೇಕು, ಹೇಗೆ ಬ್ಯಾಂಕ್ಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನ ಎನ್ಕರೇಜ್ ಮಾಡಬೇಕು, ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನ ಸ್ಟ್ರೆಂಥನಿಂಗ್ ಮಾಡಬೇಕು, ಆ ಒಂದು ಕಾನ್ಸೆಪ್ಟ್ ಆಫ್ ಸ್ಟ್ರಕ್ಚರ್ ಆಫ್ ಆಕ್ಟಿವಿಟೀಸ್ನ ಏನು ಮಾಡುತ್ತೆ, ಈ ಒಂದು R.K. ಕಾನ್ ಕಮಿಟಿ ಸಜೆಷನ್ಸ್ ಮಾಡ್ತಾ ಹೋಗುತ್ತೆ. ಮತ್ತೆ ಹೇಗೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಿನ ಒಳಗಡೆ ಒಬ್ಬ ಪ್ರೈಮರಿ ಡೀಲರ್ಸ್ ತನ್ನ ರೋಲನ್ನು ಪ್ಲೇ ಮಾಡ್ತಾನೆ, ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಹೇಗೆ ಎಕ್ಸಿಮೈನ್ ಆಗಬೇಕು ಅಂತಕ್ಕಂಥ ಒಂದು ಸಿಸ್ಟಮ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಏನು ಮಾಡುತ್ತೆ, ಈ R.K. ಕಾನ್ ಕಮಿಟೀಸ್ ಸಜೆಷನ್ಸ್ ಮಾಡ್ತಾ ಹೋಗುತ್ತೆ. ಹಾಗೇನೆ ದಟ್ ಕಮಿಟಿ ಇಟ್ ವಿಲ್ ಬಿ ಗಿವನ್ ಎ ಮೇಜರ್ ರೆಕಮೆಂಡೇಶನ್ಸ್ to improving credit delivery to the small scale sectors. ಒಂದು ಸ್ಮಾಲ್ ಸ್ಕೇಲ್ ಸೆಕ್ಟರ್ಸ್ಗೆ ಕ್ರೆಡಿಟನ್ನು ಕೊಡಬೇಕಾದ್ರೆ ಹೇಗೆ ಕೊಡಬೇಕು, ಯಾವ ಸಿಸ್ಟಮಲ್ಲಿ ಕೊಡಬೇಕು, ಯಾವ ಪ್ರೊಸೀಜರ್ಸಲ್ಲಿ ಕೊಡಬೇಕು, ಯಾವ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನು ಬೇಸಾಗಿ ಇಟ್ಕೊಂಡು ಕೊಡಬೇಕು, ಹೀಗೆ ಒಂದು ವೇ ಆಫ್ ಆಕ್ಟಿವಿಟೀಸ್ ರಿಗಾರ್ಡಿಂಗ್ ಅಬೌಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಒಂದು ಸ್ಟ್ರಕ್ಚರ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಈ ಒಂದು R.K. ಕಾನ್ ಕಮಿಟಿ ಏನು ಮಾಡುತ್ತೆ, ರೆಕಮೆಂಡೇಶನ್ಸ್ ಮಾಡ್ತಾ ಹೋಗುತ್ತೆ. ದಟ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಇಸ್ ಆಲ್ವೇಸ್ ಎನ್ಹಾನ್ಸಿಂಗ್ ಅ ಫಂಕ್ಷನಿಂಗ್ ಆಫ್ ಎ ಪ್ರೈಮರಿ ಡೀಲರ್ಸ್. ಒಬ್ಬ ಪ್ರೈಮರಿ ಡೀಲರ್ಸ್ ತನ್ನ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸನ್ನು ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡುತ್ತಿದ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತಕ್ಕಂಥ ಒಂದು ಮೇಜರ್ ರೆಕಮೆಂಡೇಶನ್ಸನ್ನು ಏನು ಮಾಡುತ್ತೆ, ಇನ್ ದಿ ಇಯರ್ ಆಫ್ 1997 R.K. ಕಾನ್ ಕಮಿಟಿ ರೆಕಮೆಂಡೇಶನ್ಸನ್ನು ಮಾಡ್ತಾ ಹೋಗುತ್ತೆ. ದೆನ್ ಇನ್ ದಿ ಇಯರ್ ಆಫ್ 1998 Narasimham Committee 2 ಆಗುತ್ತೆ. This committee was a follow-up to a Narasimham Committee 1 and aimed to review the progress of reforms ಅಂತ ಹೇಳುತ್ತೆ. in the year of 1998 ಅಲ್ಲಿ ಮತ್ತೆ ನಾವು ಏನು ಮಾಡ್ತೀವಿ ಸರ್ ಅಂದರೆ ನರಸಿಂಹಂ ಕಮಿಟಿ 2 ಅಂತ ಒಂದು ಫಾರ್ಮೇಷನ್ಸ್ ಮಾಡ್ತೀವಿ. ದಟ್ ನರಸಿಂಹಂ ಕಮಿಟಿ 2 ಏನು ರೆಕಮೆಂಡೇಶನ್ಸ್ ಮಾಡುತ್ತೆ ಸರ್ ಅಂದರೆ ನರಸಿಂಹಂ ಕಮಿಟಿ 1 ನಲ್ಲಿ ಕೊಟ್ಟಿದ್ದಂಥ ಸಜೆಷನ್ಸ್ ಅನ್ನ ಏನು ಮಾಡುತ್ತೆ, ಅದು ರಿವ್ಯೂ ಮಾಡುತ್ತೆ.
ಎಷ್ಟನ್ನ ನೀವು ಮಾಡ್ಕೊಂಡಿದ್ದೀರಿ, ಅದರ ಏಮ್ ಅಂಡ್ ಗೋಲ್ ಏನಿತ್ತು ಅದು ಎಷ್ಟು ಅಚೀವ್ ಆಗಿದೆ ಅಂತಕ್ಕಂಥದ್ದನ್ನ ಒಂದು ರಿವ್ಯೂ ಮಾಡಿ ಏನ್ ಮಾಡುತ್ತೆ ಇನ್ ಇಯರ್ ಆಫ್ 1998 ನಲ್ಲಿ ನರಸಿಂಹಂ ಕಮಿಟಿ 2 ರೆಕಮೆಂಡೇಶನ್ಸ್ ಗಳನ್ನ ಮಾಡ್ತಾ ಹೋಗುತ್ತೆ. ಏನ್ ರೆಕಮೆಂಡೇಶನ್ಸ್ ಮಾಡುತ್ತೆ ಇನ್ ಇಯರ್ ಆಫ್ 1998 ಅಲ್ಲಿ ಸರ್ ಅಂದ್ರೆ ದ ಕಮಿಟಿ empathizes the need for structural reforms, consolidation of the banking sector and the establishment of strong and autonomous regulatory bodies ಅಂತ ಹೇಳುತ್ತೆ. ಅಂದ್ರೆ ಈ ನರಸಿಂಹಂ ಕಮಿಟಿ 2 ಏನು ಒತ್ತನ್ನ ಕೊಡುತ್ತೆ, ಎಂಪಥೈಸ್ ಮಾಡುತ್ತೆ ಸರ್ ಅಂದ್ರೆ ನೀಡ್ ಫಾರ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಆಗಬೇಕು. ಅಂದ್ರೆ ಒಂದು ಸ್ಟ್ರಕ್ಚರಲ್ ನಾರ್ಮ್ಸ್, ಒಂದು ಸ್ಟ್ರಕ್ಚರಲ್ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ಸ್ ಯಾವುದಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನ ಏನ್ ಮಾಡುತ್ತೆ, ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ಕನ್ಸಾಲಿಡೇಷನ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ಸ್, ಎಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಸ್ ನ ಕನ್ಸಾಲಿಡೇಷನ್ಸ್ ಆಗಬೇಕಿದೆ, ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ರಾಂಗ್ ಅಂಡ್ ಅಟಾನಮಸ್ ರೆಗ್ಯುಲೇಟರಿ ಬಾಡೀಸ್, ಅಲ್ಲಿ ಏನು ಎಸ್ಟಾಬ್ಲಿಷ್ಮೆಂಟ್ ಆಗಬೇಕು ಸ್ಟ್ರಾಂಗ್ ಆಗಿ, ಮತ್ತೆ ಅಟಾನಮಸ್ ರೆಗ್ಯುಲೇಟರಿ ಬಾಡೀಸ್ ಯಾವ್ಯಾವ್ದು ಆಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ರೆಕಮೆಂಡೇಶನ್ಸ್ ನ ಏನ್ ಮಾಡುತ್ತೆ ಈ ನರಸಿಂಹಂ ಕಮಿಟಿ 2 ನಲ್ಲಿ ರೆಕಮೆಂಡೇಶನ್ಸ್ ಮಾಡುತ್ತೆ. ದೆನ್ ಇಟ್ ರೆಕಮೆಂಡೆಡ್ ರಿಡ್ಯೂಸಿಂಗ್ ದಿ ಗವರ್ನಮೆಂಟ್ ಸ್ಟೇಕ್ ಇನ್ ದಿ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಟು ಲೆಸ್ ದೆನ್ 33% ಅಂಡ್ ಎನ್ಹಾನ್ಸಿಂಗ್ ಕೋಆಪರೇಟ್ ಗವರ್ನೆನ್ಸ್ ಸ್ಟ್ಯಾಂಡರ್ಡ್ಸ್ ಇನ್ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಸ್ ಅಂತ ಹೇಳುತ್ತೆ. ಇದು ನೆಕ್ಸ್ಟ್ ಏನ್ ರೆಕಮೆಂಡೇಶನ್ಸ್ ಮಾಡುತ್ತೆ ಸರ್ ಅಂದ್ರೆ ಗವರ್ನಮೆಂಟ್ ಸ್ಟೇಕ್ಸ್ ಏನಿದೆ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಲ್ಲಿ, ಆ ಒಂದು ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಲ್ಲಿ ಇದ್ದಂತ ಗವರ್ನಮೆಂಟ್ ಸ್ಟೇಕ್, ಗವರ್ನಮೆಂಟ್ ಓನರ್ಶಿಪ್ ನ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಎಷ್ಟನ್ನ ಕಡಿಮೆ ಮಾಡುತ್ತೆ, 33% ವರೆಗೂ ಅದು ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಏನಾಗಬೇಕು, ಲಿಬರಲೈಸ್ ಆಗಬೇಕು ಅಂತಕ್ಕಂಥ ಒಂದು ಸಿಸ್ಟಮ್ ಆಫ್ ರೆಕಮೆಂಡೇಶನ್ಸ್ ನ ಏನ್ ಮಾಡುತ್ತೆ ನರಸಿಂಹಂ ಕಮಿಟಿ 2 ನಲ್ಲಿ ಕೊಡ್ತಾ ಹೋಗುತ್ತೆ. ದೆನ್ ದ ಕಮಿಟಿ ಇಸ್ ಆಲ್ಸೋ ಸಜೆಸ್ಟೆಡ್ ದ ಅಡಾಪ್ಷನ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಇಂಟ್ರೊಡಕ್ಷನ್ಸ್ ಆಫ್ ರಿಸ್ಕ್ ಬೇಸ್ಡ್ ಸೂಪರ್ವೈಸೇಷನ್ಸ್ ಅಂತ ಹೇಳುತ್ತೆ. ಈ ಕಮಿಟಿ ಇದು ಅಲ್ಲದೇನೆ ಏನೇನ ಮಾಡುತ್ತೆ ಸರ್ ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ನಾವು ಏನು ಇವತ್ತಿನ ದಿನ IFRS ಅಂತ ಕರಿತೀವೋ ಆ ಒಂದು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ನ IFRS ನ ಫಾಲೋ ಮಾಡಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಶನ್ಸ್ ನ ನಾವು ಎಲ್ಲಿ ನೋಡ್ತೀವಿ ಸರ್ ಅಂತಂದ್ರೆ ನರಸಿಂಹಂ ಕಮಿಟಿ 2 ನಲ್ಲೇ ನೋಡ್ತೀವಿ. We are following an IFRS. Today we are following international accounting standards in the form of IND-AS. ನಾವು ಈವಾಗಲೂ ಕೂಡ ನಾವು ಏನ್ ಮಾಡ್ತಿದೀವಿ ಸರ್ ಅಂತಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡ್ತಿದೀವಿ. ಹೇಗ್ ಫಾಲೋ ಮಾಡ್ತಿದೀವಿ ಸರ್ ಅಂದ್ರೆ IND-AS ಅಂತ ಫಾಲೋ ಮಾಡ್ಕೊಂಡಿದೀವಿ. ಏನು ಸರ್ IND-AS ಫಾಲೋ? ಹಾಗಾದ್ರೆ ಇದು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ವಾ ಸರ್ ಅಂತಂದ್ರೆ ವಿ ಆರ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ನ ಏನ್ ಮಾಡ್ಕೊಂಡಿದೀವಿ, ಯಥಾವತ್ತಾಗೆ ಮಾಡ್ಕೊಂಡಿಲ್ಲ. ವಿ ಆರ್ ನಾಟ್ ಅಡಾಪ್ಟ್ ಮಾಡ್ಕೊಂಡಿಲ್ಲ. ನಾವೇನ್ ಮಾಡ್ಕೊಂಡಿದೀವಿ ಸರ್ ಅಂದ್ರೆ ಕಾನ್ವರ್ಜ್ಡ್ ಮಾಡ್ಕೊಂಡಿದೀವಿ. ಕಾನ್ವರ್ಜ್ಡ್ ಆಫ್ IFRS ಅಂದ್ರೆ ಏನು ಸರ್ ಅಂತಂದ್ರೆ ವಿ ಆರ್ ಅಡಾಪ್ಟಿಂಗ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಕಾರ್ಡಿಂಗ್ ಟು ಅವರ್ ಎಕನಾಮಿಕ್ ಸಿಚುವೇಶನ್ಸ್ ಅಂತ ಹೇಳುತ್ತೆ. ನಮ್ಮ ಎಕನಾಮಿಕ್ ಸಿಚುವೇಶನ್ಸ್ಗೆ ಹೇಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೇಕೋ ಹಾಗೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಮಾಡಿಫೈ ಆಗಿ ನಾವೇನ್ ಮಾಡ್ತಿದೀವಿ, ಫಾಲೋ ಮಾಡ್ತಿದೀವಿ. ಆ ಒಂದು ಕಾನ್ಸೆಪ್ಟ್ ಇಟ್ ಬಿಕಮ್ ಅದರ್ ಬಿಕಾಸ್ ಆಫ್ ನರಸಿಂಹಂ ಕಮಿಟಿ 2 ರೆಕಮೆಂಡೇಶನ್ಸ್. ಈಗ ನಾವು ಯಾಕೆ ಫಾಲೋ ಮಾಡ್ತಿದೀವಿ ಸರ್ ಅಂತಂದ್ರೆ 1998 ಅಲ್ಲೇ ನರಸಿಂಹಂ ಕಮಿಟಿ ಏನ್ ಮಾಡಿತ್ತು, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಶನ್ ಸ್ಟ್ರಾಂಗ್ ಆಗಿ ಕೊಟ್ಟಿತ್ತು ಅಂತ ಹೇಳುತ್ತೆ. ದೆನ್ ನೆಕ್ಸ್ಟ್ ಕಮಿಟಿ ರಘುರಾಮ್ ರಾಜನ್ ಕಮಿಟೀಸ್ ಇನ್ ದಿ ಇಯರ್ ಆಫ್ 2008 ಅಲ್ಲಿ ನಾವು ರಘುರಾಮ್ ರಾಜನ್ ಕಮಿಟಿಯನ್ನ ನೋಡ್ತೀವಿ. Raghuram Rajan, a former chief economist of the International Monetary Fund, IMF. This committee was appointed to examine the financial sector's reforms in India. The committee provided recommendations to strengthen the banking system, enhance the financial inclusions and promote financial stability.
In the year of 2008, Raghuram Rajan Committee, the Raghuram Rajan, it became a former chief executives in ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ ಅಲ್ಲಿ ಅವರು ಏನಾಗಿರ್ತಾರೆ ಸರ್ ಅಂದರೆ ಒಂದು ಚೀಪ್ ಪೋಸ್ಟಿಂಗ್ ಕಾನ್ಸೆಪ್ಟ್ಸ್ ಅಲ್ಲಿ ಇರ್ತಾರೆ. ಅವ್ರನ್ನ ನಾವು ಏನು ಮಾಡ್ತೀವಿ ಸರ್ ಅಂದರೆ ಇನ್ ದಿ ಇಯರ್ ಆಫ್ 2008 ಒಂದು ಇಂಡಿಯನ್ ಬ್ಯಾಂಕಿಂಗ್ ಸ್ಟ್ರಕ್ಚರ್ ರಿಫಾರ್ಮ್ಸಿಗೆ ಬೇಕು ಅಂತ ಒಂದು ಕಮಿಟಿಗೆ ಅವರನ್ನ ಚೇರ್ಮನ್ ಹಾಕಿ ನಾವೇನು ಮಾಡ್ತೀವಿ, ಒಂದು ಬ್ಯಾಂಕಿಂಗ್ ರಿಫಾರ್ಮ್ಸಿಗೆ ಕಳಿಸ್ತೀವಿ. ದ್ಯಾಟ್ ಕಮಿಟಿ ಇಟ್ ಕ್ಯಾನ್ ಗಿವನ್ ಎ ಸಜೆಷನ್ಸ್. ಏನನ್ನ ರೆಕಮೆಂಡೇಶನ್ಸ್ ಮಾಡಿದೆ ಸರ್ ಅಂತಂದರೆ ಸ್ಟ್ರೆಂಥನಿಂಗ್ ದಿ ಬ್ಯಾಂಕಿಂಗ್ ಸಿಸ್ಟಮ್, ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಹೇಗೆ ಸ್ಟ್ರೆಂಥನ್ ಆಗಬೇಕು. ದೆನ್ ಅನ್ಹಾನ್ಸಿಂಗ್ ದಿ ಫಿನಾನ್ಷಿಯಲ್ ಇನ್ಕ್ಲೂಷನ್ಸ್, ನಾವು ಏನು ನಮ್ಮ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನು ಟಿಲ್ ರೂರಲ್ ಏರಿಯಾವರೆಗೂ ರೀಚ್ ಮಾಡಬೇಕು. ರೂರಲ್ ಪೀಪಲ್ ಕೂಡ ಒಂದು ಬ್ಯಾಂಕಿಂಗ್ ಅವೇರ್ನೆಸ್ ಅನ್ನು ಪಡಿಬೇಕು, ನಾಲೆಡ್ಜ್ ಪಡಿಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ ಏನಿದೆ, ಒಂದು ಡಿಜಿಟಲೈಸ್ಡ್ ಬ್ಯಾಂಕಿಂಗ್ ಸಿಸ್ಟಮ್ ಇಟ್ ವಿಲ್ ರೀಚ್ ಟು ರೂರಲ್ ಏರಿಯಾಸ್ ಅಂತ ಏನಿದೆ, ಒಂದು ಮೊಬೈಲ್ ಬ್ಯಾಂಕಿಂಗ್ ಸಿಸ್ಟಮ್ ಇಟ್ ರೀಚ್ ಟು ರೂರಲ್ ಏರಿಯಾಸ್ ಅಂತ ಏನಿದೆ, ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನ ನಾವು ಎಲ್ಲಿ ನೋಡ್ತಾ ಹೋಗ್ತೀವಿ ಅಂದ್ರೆ ರಘುರಾಮ್ ರಾಜನ್ ಕಮಿಟೀಸ್ ಅಲ್ಲಿ ರೆಕಮೆಂಡೇಶನ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಅಂಡ್ ಪ್ರಮೋಟ್ ಫಿನಾನ್ಷಿಯಲ್ ಸ್ಟೆಬಿಲಿಟೀಸ್, ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟೀಸ್ ಗಳನ್ನ ಎಲ್ಲ ಬ್ಯಾಂಕ್ಗಳು ಫಾಲೋ ಮಾಡಬೇಕು ಅಂತಕ್ಕಂಥ ಒಂದು ಸ್ಟ್ರಾಂಗ್ ರೆಕಮೆಂಡೇಶನ್ಸ್ ಅನ್ನ ಏನ್ ಮಾಡುತ್ತೆ ರಘುರಾಮ್ ರಾಜನ್ ಕಮಿಟೀಸ್ ಇನ್ ದಿ ಇಯರ್ ಆಫ್ 2008 ಅಲ್ಲಿ ಏನ್ ಮಾಡುತ್ತೆ ಸಜೆಷನ್ಸ್ ಮಾಡ್ತಾ ಹೋಗುತ್ತೆ. ಫಿನಾನ್ಷಿಯಲ್ sectors legislative reforms commissions FSRLC in 2011. The FSRLC means Financial Sectors Legislative Reforms Commissions by Justice B.N. Sri Krishnan and tasked with review the restructuring the legal and regulatory framework for the financial sectors in India. ನಾವು ಫಿನಾನ್ಷಿಯಲ್ ಸೆಕ್ಟರ್ಸ್ ಲೆಜಿಸ್ಲೇಟಿವ್ ರಿಫಾರ್ಮ್ಸ್ ಕಮಿಷನ್ಸ್ ಇನ್ ಇಯರ್ ಆಫ್ 2011 ಅಲ್ಲಿ ಏನು ಮಾಡಿದ್ವಿ, ಎಮರ್ಜ್ ಮಾಡಿದ್ವಿ. ಅದನ್ನ ಯಾರು ಮಾಡಿದ್ರು ಸರ್ ಅಂದ್ರೆ, ಯಾರ ಕಾನ್ಸೆಪ್ಟ್ಸ್ ಅಲ್ಲಿ ಮಾಡಿದ್ರು ಸರ್ ಅಂದ್ರೆ ಶ್ರೀ ಕೃಷ್ಣನ್ ಅಂತಕ್ಕಂಥ ಅವರು ಜಸ್ಟಿಸ್ ಅಂಡರ್ ಅಲ್ಲಿ ಏನಾಗುತ್ತೆ ಈ ಒಂದು ಕಾನ್ಸೆಪ್ಟ್ ಆಫ್ ಕಮಿಟೀಸ್ ಫಾರ್ಮ್ ಆಗುತ್ತೆ. ದಟ್ ಕಾನ್ಸೆಪ್ಟ್ ಆಫ್ ಕಮಿಟಿಯ ಟಾಸ್ಕ್ ಏನು ಸರ್ ಅಂದ್ರೆ ರಿವ್ಯೂವಿಂಗ್ ಅಂಡ್ ರೀಸ್ಟ್ರಕ್ಚರಿಂಗ್ ದ ಲೀಗಲ್ ಅಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಫಾರ್ ದಿ ಫಿನಾನ್ಷಿಯಲ್ ಸ್ಟ್ರಕ್ಚರ್ಸ್ ಇನ್ ಇಂಡಿಯಾ. ಹೇಗೆ ಒಂದು ಫಿನಾನ್ಷಿಯಲ್ ಸ್ಟ್ರಕ್ಚರ್ಸ್ ಅಂತ ನಾವು ಕರೀತೀವಿ, ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತೀವಿ. ಆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಒಂದು ಪ್ರಾಪರ್ ಲೀಗಲ್ ಅಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಹಿಂಗಿರಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಏನ್ ಮಾಡುತ್ತೆ ಈ ಒಂದು ಕಮಿಷನ್ಸ್ ಕೊಡ್ತಾ ಹೋಗುತ್ತೆ. ಇಟ್ ಏಮ್ಸ್ ಟು ಕನ್ಸಾಲಿಡೇಟ್ the law governing the financial sectors including banking, insurance, securities and pensions. ಇದರ ಏಮ್ ಏನಾಗಿತ್ತು ಸರ್ ಅಂತಂದ್ರೆ ಒಂದು ಬ್ಯಾಂಕಿಂಗ್ ಸೆಕ್ಟರ್ಸ್ ನ ಒಳಗಡೆ ಹೇಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಲಾಗಳನ್ನ ಫಿನಾನ್ಷಿಯಲ್ ಸೆಕ್ಟರ್ಸ್ ಅಲ್ಲಿ, ಬ್ಯಾಂಕಿಂಗ್ ಅಲ್ಲಿ, ಇನ್ಶೂರೆನ್ಸ್ ಅಲ್ಲಿ, ಸೆಕ್ಯೂರಿಟೀಸ್ ಗಳಲ್ಲಿ, ಪೆನ್ಷನ್ಸ್ ಗಳಲ್ಲಿ ಫಾಲೋ ಮಾಡಬೇಕು. ಆ ಫಾಲೋವಿಂಗ್ ಕಾನ್ಸೆಪ್ಟ್ ಹೇಗಿರಬೇಕು ಅಂತಕ್ಕಂಥದ್ದನ್ನ ಏನ್ ಮಾಡುತ್ತೆ ಈ ಶ್ರೀ ಕೃಷ್ಣನ್ ಜಸ್ಟಿಸ್ ಶ್ರೀ ಕೃಷ್ಣನ್ ಕಮಿಟಿ ಒಳಗಡೆ ಫಾರ್ಮ್ ಆಗಿರತಕ್ಕಂಥ FSRLC concept of activities in the year of 2011 ಏನ್ ಮಾಡುತ್ತೆ ರೆಕಮೆಂಡೇಶನ್ಸ್ ಮಾಡ್ತಾ ಹೋಗುತ್ತೆ. Then PJ Nayak committee in the year of 2014. PJ Nayak, this committee was constituted to examine the governance of public sectors bank ಅಂತ ಹೇಳುತ್ತೆ. ಈ ಒಂದು PJ ನಾಯಕ್ ಕಮಿಟಿ ಏನಿದೆ, ದಟ್ PJ ನಾಯಕ್ ಕಮಿಟಿ ಒಂದು ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಹೆಂಗೆ ಒಂದು ಗವರ್ನೆನ್ಸ್ ಸಿಸ್ಟಮಿನ ಒಳಗಡೆ ಎಕ್ಸಿಮೈನ್ ಆಗಬೇಕು. ಮೀನ್ಸ್ ಈ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ is also maintain a proper system of good governance and accountabilities and transparency and consistency. ಇವುಗಳನ್ನ ಮೇಂಟೈನ್ ಮಾಡಬೇಕು ಅಂತಕ್ಕಂಥ ಒಂದು ಸ್ಟ್ರಾಂಗ್ ರೆಕಮೆಂಡೇಶನ್ಸ್ ನ ಏನ್ ಮಾಡುತ್ತೆ PJ ನಾಯಕ್ ಕಮಿಟಿ ಇನ್ ಇಯರ್ ಆಫ್ 2014 ಕೊಡ್ತಾ ಹೋಗುತ್ತೆ. ಏನ್ ಕಾನ್ಸೆಪ್ಟ್ ಆಫ್ ಎನ್ಲೈಟ್ಮೆಂಟ್ ಗಳನ್ನ ಈ ಕಮಿಟಿ ನೋಡ್ತಾ ಹೋಗಿದೆ ಸರ್ ಅಂದ್ರೆ ದಟ್ ಕಮಿಟಿ ಎನ್ಲೈಟೆಡ್ ದ ನೀಡ್ ಫಾರ್ ರಿಫಾರ್ಮ್ಸ್ in the governance structure such as strengthening the board role, empowering banking management and professionalize the appointment of process of top executives ಅಂತ ಹೇಳ್ತಾರೆ.
ಈ ಕಮಿಟಿ ಏನನ್ನ ಎನ್ಲೈಟ್ ಮಾಡ್ತು, ಯಾವ ಒಂದು ವಿಷಯವನ್ನ ಬೆಳಕು ಚೆಲ್ತು ಸರ್ ಅಂದ್ರೆ ನೀಡ್ ಫಾರ್ ರಿಫಾರ್ಮ್ಸ್ನ ಅವಶ್ಯಕತೆ ಇದೆ. ಯಾವುದಕ್ಕೆ? ಗವರ್ನೆನ್ಸ್ ಸ್ಟ್ರಕ್ಚರ್ಸ್. ಹೇಗೆ ಒಂದು ಕಂಟ್ರೋಲಿಂಗ್ ಆಕ್ಟಿವಿಟೀಸ್ ನ ಮಾಡ್ತೀವೋ, ಒಂದು ಗುಡ್ ಗವರ್ನೆನ್ಸ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ನ ಮಾಡ್ತೀವೋ, ಅದಕ್ಕೆ ಯಾವ ಒಂದು ಸ್ಟ್ರಕ್ಚರ್ ಆಫ್ ಆಕ್ಟಿವಿಟೀಸ್ ಮೀನ್ಸ್ ಯಾವ ಒಂದು ಪ್ರೊಸೀಜರ್ಸ್ ಬೇಕು ಅಂತಕ್ಕಂಥ ಒಂದು ಇಂಪಾರ್ಟೆನ್ಸ್ ಅನ್ನ ಏನ್ ಮಾಡುತ್ತೆ ಈ PJ ನಾಯಕ್ ಕಮಿಟಿ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಹೆಂಗ್ ಸಜೆಸ್ಟ್ ಮಾಡ್ತಾ ಹೋಗುತ್ತೆ? ಸ್ಟ್ರೆಂಥನಿಂಗ್ ದಿ ಬೋರ್ಡ್ ರೋಲ್. ಒಂದು ಬೋರ್ಡ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಯಾವ ರೋಲ್ಗಳನ್ನ ಪ್ಲೇ ಮಾಡಬೇಕು, ಯಾರು ಪ್ಲೇ ಮಾಡಬೇಕು. ಇನ್ ಎ ಕಾನ್ಸೆಪ್ಟ್ ಆಫ್ ಬ್ಯಾಂಕ್ ಅಂತ ಬಂದಾಗ ದಟ್ ಬ್ಯಾಂಕ್ ಈಸ್ ಆಲ್ಸೋ ಫಾರ್ಮೇಶನ್ ಆಫ್ ಡಿಫರೆಂಟ್ ವೇಸ್ ಆಫ್ ಕಮಿಟೀಸ್. ಆ ಕಮಿಟಿ ಏನೇನು ರೋಲ್ಗಳನ್ನ ಪ್ಲೇ ಮಾಡಬೇಕು, ಯಾವ್ಯಾವ ಕಮಿಟಿ ಏನೇನು ರೋಲ್ಗಳನ್ನ ಪ್ಲೇ ಮಾಡಬೇಕು, ಯಾವ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ಗಳನ್ನ ಪ್ಲೇ ಮಾಡಬೇಕು, ಮತ್ತೆ ಎಂಪವರ್ಮೆಂಟ್ ಆಫ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್. ಒಂದು ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೆಂಗೆ ಎಂಪವರ್ ಆಗಬೇಕು, ಸ್ಟ್ರೆಂಥನಿಂಗ್ ಆಗಬೇಕು, ಆ ಮ್ಯಾನೇಜ್ಮೆಂಟ್ ಸಿಸ್ಟಮಿನ ಒಳಗಡೆ ಏನು ಆಕ್ಟಿವಿಟೀಸ್ಗಳು ನಡೀಬೇಕು. ದೆನ್ ಪ್ರೊಫೆಷನಲೈಸಿಂಗ್ ದಿ ಅಪಾಯಿಂಟ್ಮೆಂಟ್ ಪ್ರೋಸೆಸ್ ಟು ಟಾಪ್ ಎಕ್ಸಿಕ್ಯೂಟಿವ್ಸ್. ಒಬ್ಬ ಟಾಪ್ ಎಕ್ಸಿಕ್ಯೂಟಿವ್ಸ್ಗಳನ್ನ ನಾವು ಆ ಒಂದು ಪೋಸ್ಟಿಂಗಿಗೆ ಪೋಸ್ಟ್ ಮಾಡಬೇಕಾದ್ರೆ ಏನೋ ಒಂದು ಸಿಸ್ಟಮ್ ಆಫ್ ಪ್ರೊಫೆಷನಲೈಸ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು. ಅಂದ್ರೆ ಕ್ವಾಲಿಫಿಕೇಶನ್ ಆಫ್ ಅಂಡ್ ಎಕ್ಸ್ಪೀರಿಯನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಆಕ್ಟಿವಿಟೀಸ್ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಒಳಗಡೆ ಬರಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಈ ಒಂದು ಕಮಿಟಿ ಏನ್ ಮಾಡುತ್ತೆ, ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಇಟ್ ಸಜೆಸ್ಟ್ ರೆಡ್ಯೂಸಿಂಗ್ ಗವರ್ನಮೆಂಟ್ ಇಂಟರ್ಫಿಯರೆನ್ಸ್ ಅಂಡ್ ಅವಾಯ್ಡಿಂಗ್ ಫಾರ್ ಗ್ರೇಟರ್ ರೋಲ್ ಫಾರ್ ದಿ ಬೋರ್ಡ್ ಇನ್ ಕೀ ಡಿಸಿಷನ್ಸ್ ಇನ್ಕ್ಲೂಡಿಂಗ್ ಅಪಾಯಿಂಟ್ಮೆಂಟ್ ಅಂಡ್ ಕ್ಯಾಪಿಟಲ್ ಅಲೋಕೇಶನ್ಸ್. ಅಂದ್ರೆ ಇನ್ ದಿ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ನ ಒಳಗಡೆ ಒಂದು ಬ್ಯಾಂಕ್ ತನಗೆ ಬೇಕಾಗಿರ್ತಕ್ಕಂಥ ಎಂಪ್ಲಾಯೀಸ್ಗಳನ್ನ ಯಾವ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ನ ಒಳಗಡೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ಏನು ಗವರ್ನಮೆಂಟ್ ಇಂಟರ್ಫಿಯರೆನ್ಸ್ ಇತ್ತೋ ಆ ಒಂದು ಇಂಟರ್ಫಿಯರೆನ್ಸ್ ನ ಏನ್ ಮಾಡುತ್ತೆ ಈ ಕಮಿಟಿ, ನೀವು ಕಡಿಮೆ ಮಾಡಬೇಕು ಅಂತಕ್ಕಂಥ ರೆಕಮೆಂಡೇಶನ್ಸ್ ಅನ್ನ in the year of 2014 ಕೊಡ್ತಾ ಹೋಗುತ್ತೆ. The bank is have a right to appointing our ಪ್ರೊಫೆಷನಲ್ ಸ್ಕಿಲ್ಡ್ ಎಂಪ್ಲಾಯೀಸ್ ಅಂತ ಹೇಳುತ್ತೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರೊಫೆಷನಲ್ ಸ್ಕಿಲ್ಡ್ ಎಂಪ್ಲಾಯೀಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಕ್ಯಾಪಿಟಲ್ ಅಲೋಕೇಶನ್ಸ್ ಮಾಡೋದಕ್ಕೆ, ಮತ್ತೆ ಮೇಜರ್ ಕೀ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಏನ್ ಮಾಡಬೇಕು, ಬ್ಯಾಂಕ್ಗಳಿಗೆ ನೀವು ಫ್ರೀಡಮ್ ಅನ್ನ ಕೊಡಬೇಕು ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಏನ್ ಮಾಡುತ್ತೆ PJ ನಾಯಕ್ ಕಮಿಟಿ ಇನ್ ದಿ ಇಯರ್ ಆಫ್ 2014 ಏನ್ ಮಾಡುತ್ತೆ, ಸಜೆಷನ್ಸ್ ಮಾಡ್ತಾ ಹೋಗುತ್ತೆ. Nachiket More Committee in the year of 2014. This committee, headed by Nachiket More, was formed to examine the comprehensive financial services for small business and low income households ಅಂತ ಹೇಳುತ್ತೆ. ಈ ನಚಿಕೇತ್ ಕಮಿಟಿ ಏನಿದೆ ಇಂಡಿಯಾ 2014 ಇದು ಏನನ್ನ ಫಾರ್ಮ್ ಮಾಡುತ್ತೆ ಸರ್ ಅಂದ್ರೆ ಕಾಂಪ್ರಿಹೆನ್ಸಿವ್ ಫಿನಾನ್ಷಿಯಲ್ ಸರ್ವಿಸಸ್ ಫಾರ್ ಸ್ಮಾಲ್ ಬಿಸ್ನೆಸಸ್ ಅಂಡ್ ಲೋ ಇನ್ಕಮ್ ಹೌಸ್ ಹೋಲ್ಡ್ಸ್ ಅಂತ ಹೇಳುತ್ತೆ. ಅಂದ್ರೆ ಕಾಂಪ್ರಿಹೆನ್ಸಿವ್ ಫಿನಾನ್ಷಿಯಲ್ ಸರ್ವಿಸಸ್ಗಳನ್ನ ಸ್ಮಾಲ್ ಬಿಸ್ನೆಸ್ಗೆ ಹೆಂಗ್ ಕೊಡಬೇಕು, ಮತ್ತೆ ಲೋ ಇನ್ಕಮ್ ಕಾನ್ಸೆಪ್ಟ್ ಆಫ್ ಹೌಸ್ ಹೋಲ್ಡ್ಸ್ಗಳನ್ನ ಹೆಂಗೆ ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ಗೆ ಎನ್ಕರೇಜ್ ಮಾಡಬೇಕು ಅಂತಕ್ಕಂಥ ರೆಕಮೆಂಡೇಶನ್ಸ್ ನ ಏನ್ ಮಾಡುತ್ತೆ ನಚಿಕೇತ್ ಮೋರ್ ಕಮಿಟಿ ಇನ್ ಇಯರ್ ಆಫ್ 2014 ಸಜೆಷನ್ಸ್ ಮಾಡ್ತಾ ಹೋಗುತ್ತೆ. ದ ಕಮಿಟಿ ರೆಕಮೆಂಡೆಡ್ ಮೆಜರ್ಸ್ ಟು ಇನ್ಕ್ರೀಸ್ ಫಿನಾನ್ಷಿಯಲ್ ಇನ್ಕ್ಲೂಷನ್ಸ್ such as establishment of payment of bank, small financial bank and the creation of universal electronic bank account Jan Dhan Yojana. It proposed the concept of payment bank to provide basic banking services including payment and remittance to under sections of societies ಅಂತ ಹೇಳುತ್ತೆ. ಈ ನಚಿಕೇತ್ ಮೋರ್ ಕಮಿಟಿ ಏನಿದೆ ದಟ್ ನಚಿಕೇತ್ ಮೋರ್ ಕಮಿಟೀಸ್ ಇಟ್ ವಿಲ್ ಬಿ ಗಿವನ್ ಮೋರ್ ಇಂಪಾರ್ಟೆನ್ಸ್ ಫಾರ್ ಫಿನಾನ್ಷಿಯಲ್ ಇನ್ಕ್ಲೂಷನ್ಸ್. ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ಸ್ಗೆ ಏನು ಮಾಡುತ್ತೆ, ಇದು ತುಂಬ ಇಂಪಾರ್ಟೆನ್ಸ್ ಅನ್ನು ಕೊಡುತ್ತೆ. ಒಂದು ಸ್ಮಾಲ್ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಂತ ನಾವೇನು ಕರಿತೀವಿ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಒಂದು ಪೇಮೆಂಟ್ ಆಫ್ ಬ್ಯಾಂಕ್ ಹೆಂಗೆ ನಡೀಬೇಕು, ಸ್ಮಾಲ್ ಫಿನಾನ್ಷಿಯಲ್ ಬ್ಯಾಂಕ್ಸ್ ಏನಿದೆ, ಮತ್ತೆ ಕ್ರಿಯೇಷನ್ ಆಫ್ ಯೂನಿವರ್ಸಲ್ ಎಲೆಕ್ಟ್ರಾನಿಕ್ ಬ್ಯಾಂಕ್ ಅಕೌಂಟ್ ಏನಿದೆ, ಈ ಥರದ ಒಂದು ಫಿನಾನ್ಷಿಯಲ್ ಇನ್ಕ್ಲೂಸಿವ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸನ್ನು ಏನು ಮಾಡುತ್ತೆ
ಈ ನಿಚಿಕೇತ್ ಮೋರ್ ಕಮಿಟೀಸ್ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಈ ಒಂದು ರೆಕಮೆಂಡೇಶನ್ಸ್ಗಳನ್ನ ಏನು ಮಾಡುತ್ತೆ ಇನ್ ದಿ ಇಯರ್ ಆಫ್ 2014 ಅಲ್ಲಿ ಏನು ಮಾಡುತ್ತೆ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ HR Con Committee in the year of 2015. HR Con Committee ಏನಿದೆ lead by HR Con, a former deputy governor of RBI. This committee was formed and examined the existing framework for monetary policy in India. The committee made recommendations on issues of such as inflation, targeting, monetary policies, transmissions, and improving the decision-making process of RBI, Monetary Policy Committee, and NPC ಅಂತ ಹೇಳ್ತಾರೆ. In the HR Con Committee in 2015 ಏನಿದೆ ಈ ಕಮಿಟಿ ಏನು ರೆಕಮೆಂಡೇಶನ್ಸ್ಗಳನ್ನು ಮಾಡ್ತಾ ಹೋಗುತ್ತೆ ಸರ್ ಅಂತಂದರೆ ಮೇಜರ್ ಇಂಪಾರ್ಟೆಂಟ್ ಇಶ್ಯೂಸ್ಗಳನ್ನು ಏನು ಮಾಡುತ್ತೆ ಇನ್ ದಿ ಇಯರ್ ಆಫ್ 2015 ಅಲ್ಲಿ ಕಾನ್ ಕಮಿಟಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ. ಏನು ಮೇಜರ್ ಇಶ್ಯೂಸ್ಗಳನ್ನು ಮಾಡುತ್ತೆ ಇನ್ಫ್ಲೂಯೇಷನ್ ಟಾರ್ಗೆಟಿಂಗ್ ಅಂತ ಹೇಳುತ್ತೆ. ಒಂದು ಇನ್ಫ್ಲೂಯೇಷನ್ಸ್ ಅಂತ ನಾವೇನು ಕರಿತೀವಿ ಮೀನ್ಸ್ ಇನ್ಕ್ರೀಸಿಂಗ್ ಆಫ್ ಆಲ್ ಪ್ರೈಸ್ ಎ ಪ್ರಾಡಕ್ಟ್ಸ್ ಇನ್ ಎಕನಾಮಿಕ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ ಅದನ್ನು ಹೆಂಗೆ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ನ ಒಳಗಡೆ ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಆಕ್ಟಿವಿಟೀಸನ್ನು ಏನು ಮಾಡುತ್ತೆ ಈ ಕಮಿಟೀಸ್ ಹೇಳುತ್ತೆ. ದೆನ್ ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ಸ್. The RBI it become a responsible authority to creating a monetary policy in India. ಆ ಒಂದು RBI ಒಂದು ಮಾನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ಸ್ನ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಸಜೆಷನ್ಸ್ನ ಹೇಗೆ ಮಾಡುತ್ತೆ HR Con ಕಮಿಟೀಸ್ ಸಜೆಸ್ಟ್ ಮಾಡುತ್ತೆ. ಇಂಪ್ರೂವಿಂಗ್ ದ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಆಫ್ RBI ಮಾನಿಟರಿ ಪಾಲಿಸಿ ಕಮಿಟಿ. ಒಂದು ಮಾನಿಟರಿ ಪಾಲಿಸಿಯನ್ನು ಮಾಡಬೇಕಾದ್ರೆ ಏನು ಒಂದು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ನ RBI ತಗೋಬೇಕು ಅದರ ಇಂಪ್ರೂವ್ಮೆಂಟ್ ಒನ್ ಟು ದಿ ಅನದರ್ ಮಾನಿಟರಿ ಪಾಲಿಸೀಸ್ಗೆ ಒಂದು ಎಕನಾಮಿಕ್ ಸಿಸ್ಟಮಿನ ಕಂಟ್ರೋಲಿಗೆ ಹೇಗೆ ಒಂದು RBI ತನ್ನ ರೋಲ್ನ ಇಂಪಾರ್ಟೆಂಟಾಗಿ ಪ್ಲೇ ಮಾಡಬೇಕು ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ನ ಏನು ಮಾಡುತ್ತೆ ಈ HR Con ಕಮಿಟಿ ಇನ್ ದಿ ಇಯರ್ ಆಫ್ 2015 ಸಜೆಷನ್ಸ್ ಮಾಡ್ತಾ ಹೋಗುತ್ತೆ. ಇನ್ನು ಈ HR Con ಕಮಿಟಿ ಫ್ರೇಮ್ವರ್ಕ್ ಏನು ಸರ್ ಅಂದರೆ ರೆಕಗ್ನಿಷನ್ಸ್, ರಿಕ್ಯಾಪಿಟಲೈಸೇಷನ್ಸ್, ರೆಸಲ್ಯೂಷನ್ಸ್ ಅಂಡ್ ರಿಫಾರ್ಮ್ಸ್ ಅಂತ ಹೇಳುತ್ತೆ. ಈ 4 ಇಂಪಾರ್ಟೆಂಟ್ ಆರ್ಗಳನ್ನು ಇಟ್ಕೊಂಡು ಏನು ಮಾಡುತ್ತೆ ಇನ್ ದಿ ಕಾನ್ಸೆಪ್ಟ್ ಆಫ್ HR Con ಕಮಿಟಿ ಕ್ಯಾನ್ ಗಿವನ್ ಎ ಪ್ರಾಪರ್ ರೆಕಮೆಂಡೇಶನ್ಸ್ ಟು ರಿಫಾರ್ಮ್ಸ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. Next to Beam Jala Committee in the year of 2019. The Beam Jal, this committee was constituted to review the economic capital framework of the Reserve Bank of India. The committee recommended transforming a portion of RBI surplus reserve to the government and reserving the framework for determining RBI capital requirements. It aimed to a balance between the central bank's need for capital and governmental fiscal requirements. In Beam Jala committee, this committee it will be reviewing of economic capital framework of Reserve Bank of India. ಒಂದು ಎಕನಾಮಿಕ್ ಕ್ಯಾಪಿಟಲ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಳಗಡೆ ಹೆಂಗಿರಬೇಕು ಅಂತಕ್ಕಂಥ ಒಂದು ರಿವ್ಯೂ ಕಾನ್ಸೆಪ್ಟನ್ನು ಏನು ಮಾಡುತ್ತೆ ಈ ಒಂದು ಕಮಿಟಿ ಇನ್ ದಿ ಇಯರ್ ಆಫ್ 2019 ಅಲ್ಲಿ ಮಾಡ್ತಾ ಹೋಗುತ್ತೆ. ದೆನ್ ದಟ್ ಕಮಿಟಿ ಇಟ್ ವಿಲ್ ಬಿ ರೆಕಮೆಂಡೆಡ್ ಎ ಟ್ರಾನ್ಸ್ಫರ್ ಆಫ್ ಪೋರ್ಷನ್ ಆಫ್ RBI ಸರ್ಪ್ಲಸ್ ರಿಸರ್ವ್ಸ್. RBI ಅಲ್ಲಿ ಇರ್ತಕ್ಕಂಥ ಸರ್ಪ್ಲಸ್ ರಿಸರ್ವ್ಸ್ನ ಹೆಂಗೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡಬೇಕು, ಯಾವ ಒಂದು ಸ್ಟ್ರಕ್ಚರ್ ಆಫ್ ಅಕೌಂಟಿನ ಒಳಗಡೆ ದಟ್ ಕಾನ್ಸೆಪ್ಟ್ ಆಫ್ ಪೋರ್ಷನ್ಸ್ ಇಟ್ ವಿಲ್ ಬಿ ಎ ಟ್ರಾನ್ಸ್ಫರ್ ಟು RBI ಟು ಎ ಗವರ್ಮೆಂಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಏನು ಮಾಡುತ್ತೆ ಈ ಒಂದು ಕಮಿಟಿ ಭೀಮ್ ಜಲ ಕಮಿಟಿ ಇನ್ ದಿ ಇಯರ್ ಆಫ್ 2019 ಏನು ಮಾಡುತ್ತೆ ಸಜೆಷನ್ಸ್ ಮಾಡ್ತಾ ಹೋಗುತ್ತೆ. ಆ ಒಂದು ಕಮಿಟಿ ಯಾವ ಸಿಸ್ಟಮ್ ಆಫ್
ಆಕ್ಟಿವಿಟೀಸನ್ನ ಮೀನ್ಸ್ ಎ ಟ್ರಾನ್ಸ್ಫರ್ ಆಫ್ ರಿಸರ್ವ್ ಫ್ರಮ್ ಎ ಗೌರ್ಮೆಂಟ್ ಆರ್ ಬಿ ಐ ಟು ಗೌರ್ಮೆಂಟ್ ಹೆಂಗೆ ನಡಿಬೇಕು, ಮತ್ತೆ ಒಂದಿಸ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ನ ಒಳಗಡೆ ಆರ್ ಬಿ ಐ ಏನು ಕಾನ್ಸೆಪ್ಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಅಲ್ಲಿ ಮಾಡಬೇಕು ಅಂತಕ್ಕಂಥ ರೆಕಮೆಂಡೇಶನ್ಸ್ ಏನ್ ಮಾಡುತ್ತೆ ಒಂದು ಬ್ಯಾಂಕಿಂಗ್ ರಿಫಾರ್ಮ್ಸ್ ಕಮಿಟೀಸ್ನ ಒಳಗಡೆ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಒಂದು ಬ್ಯಾಂಕಿಂಗ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ನ ಒಳಗಡೆ ಡಿಫ್ರೆಂಟ್ ಕಮಿಟೀಸ್ಗಳು ತಮ್ಮದೇ ಆದಂಥ ಒಂದು ರೆಕಮೆಂಡೇಶನ್ಸ್ಗಳನ್ನ ಏನು ಮಾಡಿವೆ ಆ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ನ ಒಳಗಡೆ ಕೊಟ್ಟಿದೆ ಅಂತ ಹೇಳುತ್ತೆ. ಇವತ್ತಿಗೆ ಈ ಸೆಷನ್ಸನ್ನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಸೆಷನ್ಸಲ್ಲಿ ನ್ಯೂ ಟಾಪಿಕನ್ನು ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.